ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾನು ಒಂದು ನೆನಪನ್ನು ಮಾಡ್ಲಿಕ್ಕೆ ಬರ್ತೇನೆ. ಇವತ್ತು ಯಾವುದೋ ಹೊಸ ಸಂದೇಶವನ್ನು ನಾನು ಸಾರ್ತಾ ಇಲ್ಲ, ಆದರೆ ಒಂದು ಸಭೆಯಾಗಿ ನಾವು ಅವಾಗವಾಗ ಕೆಲವೊಂದು ಸಂಗತಿಗಳನ್ನು ನಾವು ನೆನಪು ಮಾಡಿ ಕೊಳ್ಳಬೇಕು. ಕೆಲವ್ರಿಗೊಂದು ಅಭ್ಯಾಸ ಇರ್ತದೆ, ನಾನು ಈ ಹಳೆಯ ಸಂದೇಶ ಹೇಳೋದೇ ಇಲ್ಲ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ನಾವು ನೋಡುವಾಗ ಕೆಲವೊಂದ್ಸರಿ ರಿಪೀಟ್ ಮಾಡಿದ ಕೆಲವು ಸಂಗತಿಗಳನ್ನು. ಯೇಸು ಸ್ವಾಮಿ ಮಾತ್ರವಲ್ಲದೆ ಆಮೇಲೆ ನಾವು ನೋಡ್ತೇವೆ ಅಪೋಸ್ತಲರು ಕೂಡ, ಅಪೋಸ್ತಲಾದ ಪೌಲನು ಅನೇಕ ಸರಿ ಆತನು ಬರೆಯುವವನಾಗಿದ್ದಾನೆ. ಪೇತ್ರನು ಕೂಡ ಬರೀತಾನೆ, ನಾನು ನಿಮಗೆ ಅದೇ ಸಂಗತಿಗಳನ್ನು ತಿರುಗಿ ತಿರುಗಿ ಹೇಳುವುದರಲ್ಲಿ ನಾನು ಬೇಸರ ಪಡುವುದಿಲ್ಲ ಎಂಬುದಾಗಿ ಹೇಳುವವನಾಗಿದ್ದೇನೆ. ಯಾಕಂದ್ರೆ ನಮ್ಮ ಎಚ್ಚರಿಕೆಗಾಗಿ, ರೈಟ್? ನಾವು ಕೂಡ ತಂದೆ ತಾಯಿಗಳು, ಇಲ್ಲಿ ತಂದೆ ತಾಯಿಗಳು ಎಷ್ಟು ಜನ ಇದ್ದೀರೋ ಒಂದ್ಸರಿ ಕೈ ಎತ್ತಿ ತೋರಿಸ್ರಿ, ಮೇಲೆ ಕೈ ಎತ್ತಿ ತೋರಿಸ್ರಿ. ನಮ್ಮ ಮಕ್ಕಳಿಗೆ ಕೆಲವು ಸಂಗತಿಗಳನ್ನು ಪದೇ ಪದೇ ಹೇಳ್ತಾ ಇರ್ತೇವೆ ಅಲ್ಲ. ಒಂದ್ಸರಿ ಹೇಳ್ಬಿಟ್ರೆ ಬಿಟ್ಬಿಡ್ತೀವ ನಾವು? ಬಿಡಲ್ಲ. ಮತ್ತೆ ಮತ್ತೆ ನೆನ್ಪು ಮಾಡ್ತೇವೆ, ಮತ್ತೊಂದ್ಸರಿ ಹೇಳ್ತೇವೆ, ಮನೇಲಿ ಹೇಳಿ ಕಳಿಸಿರ್ತೇವೆ, ಮತ್ತೆ ಫೋನ್ ಮಾಡಿ ನಾವು ಅದನ್ನು ನೆನಪು ಮಾಡುವವರಾಗಿದ್ದೇವೆ. ಯಾಕೆ ಹೇಳ್ತೇವೆ? ಅದು ಕಾಳಜಿ, ರೈಟ್? ಅದು ಕೆಲವು ಪ್ರಾಮುಖ್ಯವಾದಂಥ ಸಂಗತಿಗಳು. ಸೊ ಆ ರೀತಿಯಲ್ಲಿ ಇವತ್ತು ನಾನು ಸಾರ್ಲಿಕ್ಕೆ ಇಷ್ಟಪಡುವವನಾಗಿದೆ. ನಾನು ಮೊನ್ನೆ ಒಂದು ಪದವನ್ನು, ಒಂದು ಭಾಗವನ್ನು ನಾನು ಓದ್ತಾ ಇದ್ದೆ. ಆ ಭಾಗದಲ್ಲಿ ಓದುವಾಗ ಅದರಲ್ಲಿ ಒಂದು ಸಂಗತಿ ಇತ್ತು. ಅದೇನಂತಂದ್ರೆ, ಇಂಗ್ಲಿಷ್ನಲ್ಲಿ ಫಸ್ಟ್ ಓದ್ತೇನೆ, ಆಮೇಲೆ ಕನ್ನಡದಲ್ಲಿ ಹೇಳ್ತೇನೆ. ದ ಮಿಷನ್ ಇಸ್ ನಾಟ್ ಮೇಡ್ ಫಾರ್ ದ ಚರ್ಚ್, ಬಟ್ ದ ಚರ್ಚ್ ಈಸ್ ಮೇಡ್ ಫಾರ್ ದ ಮಿಷನ್ಸ್. ಓಕೆ, ಅದನ್ನು ವಿವರಣೆ ನಾನು ಕೊಡ್ತೇನೆ. ಅದೇನಂತ ಹೇಳಿದ್ರೆ, ದೇವರು ಸಭೆಗೆ ಮಿಷನ್ಸ್, ಫಸ್ಟ್ ಮಿಷನ್ಸ್ ಅಂದ್ರೆ ಏನು ಅಂತ ನಾವು ಇದು ಮಾಡೋಣ. ಅನೇಕ ಸರಿ ನೀವು ನಮ್ಮ ಸಭೆಯಲ್ಲಿ ಇರೋದಾದ್ರೆ ಈ ಪದವನ್ನು ಕೇಳಿದ್ದೀರಾ ಕೇಳಿಲ್ವಾ? ಮಿಷನ್ಸ್ ಅಂತ ಪದ ಕೇಳಿದ್ದೀರಾ? ಇಲ್ಲ. ಕೇಳಿದವರೆಲ್ಲರೂ ಒಂದ್ಸರಿ ಜೋರಾಗಿ ಆಮೇನ್ ಅಂತ ಹೇಳ್ರಿ. ಹಲ್ಲೆಲೂಯಾ. ಕೇಳಿದ್ದೇವೆ. ಎಲ್ಸಡಾಯ್ ಸಭೆ ಅಂದ್ಮೇಲೆ ಅದು ಕೇಳೇ ಇರ್ಬೇಕು. ಆದ್ರೆ ಮಿಷನ್ಸ್ ಅಂದ್ರೆ ಏನು? ಬೈಬಲ್ನಲ್ಲಿ ಎಲ್ಲನ್ನ ಈ ಪದ ಇದೆಯಾ? ಬೈಬಲ್ನಲ್ಲಿ ಈ ಪದ ಇಲ್ಲ. ಆದ್ರೆ ಬೈಬಲ್ನಲ್ಲಿ ಇನ್ನೊಂದು ಪದ ಇಲ್ಲ. ಯಾವುದು ಗೊತ್ತಾ? ಇಂಗ್ಲಿಷ್ನಲ್ಲಿ ಟ್ರಿನಿಟಿ ಅಂತೇವೆ, ಕನ್ನಡದಲ್ಲಿ ತ್ರಯೈಕ ದೇವ ಅಂತ ಹೇಳ್ತೇವೆ ನಾವು ಅಲ್ಲ. ತ್ರಯೈಕ ದೇವ ಕೇಳಿಸ್ಕೊಂಡಿರೋ ಈ ಪದನ? ರೈಟ್? ಎಲ್ಲರೂ ಒಂದ್ಸರಿ ಹೇಳ್ರಿ, ತ್ರಯೈಕ ದೇವ. ರೈಟ್? ತ್ರಯೈಕ ದೇವರು. ಈ ಪದ ಬೈಬಲ್ನಲ್ಲಿ ಎಲ್ಲನ ಓದಿದ್ದೀರಾ ನೀವು? ಓದಿಲ್ಲ. ಆದ್ರೆ ತ್ರಯೈಕ ದೇವದ ಅರ್ಥ ಏನು ಅಂತ ನಮಗೆ ಗೊತ್ತು. ಆ ಪದ ಬೈಬಲ್ನಲ್ಲಿ ಇಲ್ಲದೆ ಇದ್ರೆ ಕೂಡ ಅದ್ರದ್ದು ಅರ್ಥ ಅಂದ್ರೆ ಏನ್ ನಮಗೆ ಗೊತ್ತು. ತಂದೆ, ಮಗ, ದೇವರು, ಮೂವರು ಒಬ್ಬನೇ ದೇವರು. ಮೂವರು ದೇವರಲ್ಲ, ಒಬ್ಬನೇ ದೇವರು, ತ್ರಯೈಕ ದೇವರು. ಓಕೆ. ಹಾಗೆ ಮಿಷನ್ಸ್ ಅನ್ನುವಂಥ ಪದ, ಕನ್ನಡದಲ್ಲಿ ಅದನ್ನು ನಿಯೋಗ ಅಂತ ಹೇಳ್ತೇವೆ, ಆದರೆ ಎಲ್ಲರ ಒಂದು ಅರ್ಥಕ್ಕಾಗಿ ನಾವು ಅದನ್ನು ಮಿಷನ್ಸ್ ಅಂತಾನೆ ಉಪಯೋಗಿಸೋಣ. ಆ ಪದ ಕೂಡ ಬೈಬಲ್ನಲ್ಲಿ ಕಾಣುವುದಿಲ್ಲ. ಆದರೆ ನಮ್ಮ ಸಭೆಯಲ್ಲಿ, ಕ್ರೈಸ್ತ ಲೋಕದಲ್ಲಿ ಈ ಪದವನ್ನು ಉಪಯೋಗಿಸ್ತಾ ಇರ್ತಾರೆ. ಮಿಷನ್ಸ್ ಅನ್ನುವಂಥ ಪದದಿಂದಲೇ ಮಿಷನರಿ ಅನ್ನುವಂಥ ಪದ ಕೂಡ ಬರುವಂಥದ್ದಾಗಿದೆ. ರೈಟ್? ಏನಪ್ಪ ಮಿಷನ್ ಅಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ರೈಟ್? ಇದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಿಷನ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಬೇಕು. ಇದು ಬರೀ ಸಭೆಗೆ ಮಾತ್ರ ಅಲ್ಲ ಇರೋದು. ರೈಟ್? ಇವಾಗ ಆತ್ಮಿಕವಾಗಿ ಆಲೋಚನೆ ಮಾಡೋದು ಬೇಡ. ಈ ಪದದ ಅರ್ಥ ಏನು? ಮಿಷನ್. ಎಲ್ಲರೂ ಒಂದ್ಸರಿ ಹೇಳ್ರಿ, ಮಿಷನ್ಸ್. ಓಕೆ. ಏನಂತಂದ್ರೆ, ಮಿಷನ್ ಸಿಂಧೂರ್ ಅಂತ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಿ? ಮಿಷನ್ ಸಿಂಧೂರ್ ಅಂದ್ರೆ ಏನ್ ಅರ್ಥ? ಇವಾಗ ನೋಡ್ರಿ, ಎಲ್ಲರಿಗೂ ಉಳಿತದ ಸ್ವಲ್ಪ. ರೈಟ್? ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಮಿಷನ್ ಸಿಂಧೂರ್ ಅಂದ್ರೆ ಏನು? ಭಾರತ ಸರ್ಕಾರ ಸೇನೆಯನ್ನು ಸಿದ್ಧ ಮಾಡಿ ಒಂದು ನಿರ್ದಿಷ್ಟವಾದಂಥ ಕೆಲಸಕ್ಕಾಗಿ ಒಂದು ನಿರ್ದಿಷ್ಟವಾದ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು, ನೀವು ಹೋಗಿ ಇಂಥ ದೇಶದ ಮೇಲೆ, ಇಂಥ ಸ್ಥಳಗಳ ಮೇಲೆ ದಾಳಿ ಮಾಡಿ ಆ ಟೆರರಿಸ್ಟ್ ಕ್ಯಾಂಪ್ಗಳನ್ನೆಲ್ಲ ನೀವೇನು ಮಾಡಬೇಕು? ಹಾಳು ಮಾಡಬೇಕು. ಉಗ್ರವಾದಿಗಳ ಒಂದು ಬಿಡಾರಗಳನ್ನು ನೀವೇನ್ ಮಾಡಬೇಕು? ಹಾಳು ಅಂತ ಅವ್ರಿಗೊಂದು ಜವಾಬ್ದಾರಿ ಒಪ್ಪಿಸ್ಕೊಟ್ರು. ಸೇನೆ ಏನ್ ಮಾಡ್ತು? ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತು. ಅವ್ರ ಗುರಿ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವ್ರು ಹೋಗಿ ಅದನ್ನು ಮಾಡಿದ್ರು. ಅದನ್ನೇ ಏನಂತ ಹೇಳಿದ್ರು? ಗವರ್ಮೆಂಟ್, ಭಾರತದ ಸರ್ಕಾರ ಏನಂತ ಹೇಳ್ತದೆ? ಮಿಷನ್ ಸಿಂಧೂರ್. ರೈಟ್? ಹಂಗೆ ಇನ್ನೊಂದು, ರೈಟ್, ಅಮೆರಿಕದವರು, ನಾಸಾದವರು ಇದಕ್ಕೆ ಚಂದ್ರಲೋಕಕ್ಕೆ ಅವರು ಮನುಷ್ಯರನ್ನು ಕಳಿಸಿದ್ರು. ಮಿಷನ್ ಅಪೋಲೋ ಅಂತ ಹೇಳಿದ್ರು ಅದನ್ನ.
ಅದ್ರೊಳಗಡೆ, ರೈಟ್? ಜನರನ್ನ ಹಾಕಿ ಅವ್ರು ಕಳಿಸಿದ ಅಂದ್ರೆ ಒಂದು ನಿರ್ದಿಷ್ಟವಾದ ಜವಾಬ್ದಾರಿ. ಅದು ಸರ್ಕಾರನ್ನ ಕೊಡ್ಬೋದು, ಅಥವಾ ಬೇರೆಯವ್ರು ಯಾರನ್ನ ಕೊಡ್ಬೋದು, ಸೇನೆ ಆದ್ರೂ ಕೊಡ್ಬೋದು. ನಮ್ಮ ಮೇಲ್ಗಡೆ ಇರೋರು ಒಂದು ಜವಾಬ್ದಾರಿ ಒಪ್ಪಿಸಿಕೊಟ್ಟು ಅದನ್ನು ನಮಗೆ ಕಳಿಸುವಾಗ ಅದನ್ನು ಮಿಷನ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಮಿಷನ್ಸ್ ಅನ್ನುವಂಥ ಪದ ನಿರ್ದಿಷ್ಟ ಅಥವಾ ಸರಳವಾಗಿ ಹೇಳಬೇಕಂದ್ರೆ ಒಂದು ನಿರ್ದಿಷ್ಟವಾದ ಜವಾಬ್ದಾರಿಯನ್ನು ಮಾಡಿ ಮುಗಿಸ್ಲಿಕ್ಕೆ ಕಳುಹಿಸಲ್ಪಟ್ಟವರು, ರೈಟ್? ಅದೊಂದು ಲ್ಯಾಟಿನ್ ಪದದಿಂದ ಬರ್ತದೆ ಮಿಷನ್ಸ್ ಅಂತ ಪದ. ಅದರ ಅರ್ಥ ಸಿಂಪಲ್ ಏನಂದ್ರೆ ಕಳುಹಿಸಲ್ಪಟ್ಟವರು. ಎಲ್ಲರೂ ಹೇಳ್ರಿ, ಒಂದು ನಿರ್ದಿಷ್ಟವಾದ ಜವಾಬ್ದಾರಿಯಿಂದ ಕಳುಹಿಸಲ್ಪಡುವುದು. ಆಮೇನ್. ಅದರ ಅರ್ಥ ಏನಂದ್ರೆ ಹೋಗ್ಬೇಕು, ಅದನ್ನ ಮಾಡಬೇಕು, ಬರಬೇಕು. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಹೋಗಬೇಕು, ಜವಾಬ್ದಾರಿ ಮಾಡಬೇಕು, ಬರಬೇಕು. ಅದು ಮಾಡಿ ಮುಗಿಸುವವರೆಗೂ ಸುಮ್ಮನೆ ಇರ್ಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದನ್ನೇ ನಾವು ಮಿಷನ್ಸ್ ಅಂತ ಹೇಳುವವರಾಗಿದ್ದೇವೆ. ಸೊ ಅದು ಕಳಿಸುವವರು, ಆದ್ರೆ ಒಬ್ಬರು ಹೋಗ್ತಾರೆ. ಹೋಗುವವರನ್ನ ಏನಂತ ಕರೀತಾರೆ? ಮಿಷನರಿ ಅಂತ ಕರೀತಾರೆ, ರೈಟ್? ಅದಕ್ಕೆ ಅದರಿಂದ ನಮಗೆ ಅದು ಅರ್ಥ ಆಗುವಂಥದ್ದಾಗಿದೆ. ನಾವು ಮಿಷನರಿ ಅಂತ ಹೇಳುವಾಗ ಉದಾಹರಣೆಗಾಗಿ ಏನೋ CT ಸ್ಟಡ್ಸ್ ಅನ್ನುವಂಥ ಒಬ್ಬ ಮಿಷನರಿ, ಅವರು ಇಂಗ್ಲೆಂಡಿಂದ ಅವರು ಆಫ್ರಿಕಾ ದೇಶಕ್ಕೆ ಅವರು ಮಿಷನರಿ ಆಗಿ ಹೋದ್ರು. ಅವ್ರ ಮನೆ ಇಂಗ್ಲೆಂಡ್, ಅವ್ರ ಸ್ಥಳ ಸ್ವಂತ ಊರದು. ಆದ್ರೆ ಅಲ್ಲಿ ಬಿಟ್ಟು ಸುವಾರ್ತೆಯನ್ನು ತೆಗೆದುಕೊಂಡು ಅವರು ಆಫ್ರಿಕಾ ದೇಶಕ್ಕೆ ಸುವಾರ್ತೆ ಸಾರಲಿಕ್ಕೆ ಹೋದ್ರು ಪ್ರಿಯರ್. ಡೇವಿಡ್ ಲಿವಿಂಗ್ಸ್ಟನ್ ಅನ್ನುವಂಥವರು ಇನ್ನೊಬ್ಬ ಮಿಷನರಿ. ಅವರು ತಮ್ಮ ಊರನ್ನು ಬಿಟ್ಟು, ತಮ್ಮ ಸಭೆಯನ್ನು ಬಿಟ್ಟು ಅವರು ಏನ್ ಮಾಡಿದ್ರು? ಅವರು ಕೂಡ ಆಫ್ರಿಕಾಗೆ ಹೋದ್ರು. ಅವಾಗ ಆಫ್ರಿಕಾ ರಸ್ತೆಗಳು ಗೊತ್ತಿಲ್ಲ, ಏನೇನು ಸ್ಥಳ ಇದಾವೆ ಗೊತ್ತಿಲ್ಲ. ಅಂಥ ದಿನಮಾನಗಳಲ್ಲಿ ಅವಾಗ ಅವರು ಹೋಗಿ ಅಲ್ಲಿ ಅವ್ರ ಸುವಾರ್ತೆ ಸಾರಲಿಕ್ಕೆ ಅವರು ಹೋದ್ರು ಪ್ರಿಯರ್. ಸೊ ಅವ್ರನ್ನ ನಾವೇನಂತ ಹೇಳ್ತೇವೆ? ಮಿಷನರಿ, ರೈಟ್? ಒಂದು ಉದ್ದೇಶದಿಂದ ಹೋದ್ರು, ಒಂದು ಜವಾಬ್ದಾರಿಯಿಂದ ಹೋದ್ರು. ಯಾವ ಜವಾಬ್ದಾರಿ? ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ. ಹಡ್ಸನ್ ಟೇಲರ್ ಅನ್ನುವಂಥ ಒಬ್ಬ ವ್ಯಕ್ತಿ ಚೀನಾ ದೇಶಕ್ಕೆ ಹೋದ. ಅವ್ರ ಮನೆ ಬಿಟ್ಟು, ಆಗಿನ ಕಾಲದಲ್ಲಿ ಅವಾಗ ಫೋನ್ಗಳಿರಲಿಲ್ಲ, ಅವಾಗ ವಾಟ್ಸಪ್. ನಾನು ಫಸ್ಟ್ ಟೈಮ್ ನಾವು ಆಫ್ರಿಕಾಕ್ಕೆ ಹೋದಾಗ ಪಾಸ್ಟರ್ ವರಪ್ರಸಾದ್ ಕೂಡ ಇದ್ರು. ನಾವಿಬ್ಬರೇ ಅನ್ಸ್ತತೆ ಜಾನ್ಸಿಬಾರ್ಗೆ ಹೋಗಿದ್ವಿ. ಡೇವಿಡ್ ಲಿವಿಂಗ್ಸ್ಟನ್ ಅವರ ಮನೆಗೆ ನಾವು ಹೋಗಿ ಭೇಟಿ ಕೊಟ್ವಿ, ರೈಟ್? ಅವಾಗ ನಮಗೆ ಫೋನ್ ಮಾಡಲಿಕ್ಕೆ ಕಷ್ಟ. ಎಲ್ಲರ ಹತ್ರ ಫೋನ್ ಇದ್ದಿಲ್ಲ, ಯಾರೋ ಒಬ್ಬರ ಹತ್ರ ಮೊಬೈಲ್ ಫೋನ್ ಇತ್ತು. ವಾರಕ್ಕೊಂದ್ಸರಿ ನಾವು ಮನೆಗೆ ಫೋನ್ ಮಾಡ್ತಿದ್ವಿ ಭಾರತ ದೇಶಕ್ಕೆ. ಹೆಂಡತಿ ಹತ್ರ, ಮಕ್ಕಳ ಹತ್ರ ಹಲೋ, ಎಲ್ಲ ಚೆನ್ನಾಗೈತಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ, ಅಷ್ಟು ಮಾತಾಡ್ಬೇಕಂದ್ರೆ ನಮಗೆ ಬಹಳ ಕಷ್ಟ ಅವಾಗ. ಬಟ್ ಇವಾಗ ನಾವು ಎಷ್ಟೊಂದು ಕಷ್ಟ. ಈಗಿನ ಪೀಳಿಗೆಯಲ್ಲಿ ನಾವು ನೋಡೋದಾದ್ರೆ ನೆಟ್ವರ್ಕ್ ಇಲ್ಲ, ಕಷ್ಟ. ಆದ್ರೆ ಆಗಿನ ಕಾಲದಲ್ಲಿ ಆ ಜನರನ್ನು ನಾವು ನೋಡುವಾಗ, ಹಡ್ಸನ್ ಟೇಲರ್ ಆಗಲಿ, ಡೇವಿಡ್ ಲಿವಿಂಗ್ಸ್ಟನ್ ಆಗಲಿ, ಅವ್ರಿಗೆ ಯಾವ ಫೋನ್ಗಳಿದ್ವು, ಯಾವ ಸಂಪರ್ಕ ಇತ್ತು? ಮೊಬೈಲ್ ಬರ್ತೋಗ್ರಿ, ಲ್ಯಾಂಡ್ ಲೈನ್ ಕೂಡ ಇರಲಿಲ್ಲ. ಒಂದ್ಸರಿ ಹಡ್ಸನ್ ಟೇಲರ್ ಡೇವಿಡ್ ಲಿವಿಂಗ್ಸ್ಟನ್ ಅಲ್ಲಿ ಕೆಲಸ ಮಾಡುವಾಗ ಆಫ್ರಿಕಾದಲ್ಲಿ ಅವ್ರ ಮಿಷನ್ ಸಂಸ್ಥೆ, ಅವ್ರ ಸಭೆ ಇರ್ತದಲ್ಲ, ಸಂಸ್ಥೆಯಿಂದ ಯಾರೋ ಪತ್ರ ಬರೆದ್ರಂತೆ. ಪತ್ರ ಬರೆದು ಬರ್ಲಿಕ್ಕೆ 3 ತಿಂಗಳು 4 ತಿಂಗಳು ಆಗ್ತಿತ್ತು. ನಾವಿವಾಗ SMS, ವಾಟ್ಸಪ್ ಟಕ 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 ಕಳಿಸ್ತೀವಿ, ರೈಟ್? ಆಗ ಒಂದು ಕಳಿಸಿದ್ರೆ ಬರಕ್ಕೆ 3 ತಿಂಗಳು. ಇನ್ನು 3 ತಿಂಗಳೊಳಗೆ ಇನ್ನೇನಾಗ್ತಿತ್ತು? ಆ ಲೆಟರ್ ಇಲ್ಲಿ ಬರೋಷ್ಟೊತ್ತಿಗೆ ಇನ್ನ ಏನೇನು ವಿಷಯಗಳೆಲ್ಲ ಆಗ್ತಿದ್ವು, ರೈಟ್? ಆದ್ರೆ ಅವ್ರು ಯಾರೋ ಕೇಳಿದ್ರಂತೆ, ನಿಮ್ಮ ಹತ್ರ ಬರ್ಬೇಕಂತಿದೀವಿ, ಒಳ್ಳೆ ರೋಡ್ಗಳಿದಾವ ಅಂತ ಕೇಳಿದ್ರಂತೆ. ನಿಮ್ಮ ಹತ್ರ ನಾವು ಬರ್ಬೇಕಂತಿದೀವಿ, ಒಳ್ಳೆ ರಸ್ತೆಗಳು ಇವೆಯಾ ಅಂತ ಹೇಳಿದ್ರಂತೆ. ಇವನು ವಾಪಸ್ ಮೆಸೇಜ್ ಕಳಿಸಿದ್ನಂತೆ. ಏನಂತ ಕಳಿಸ್ದ? ಬರ್ಬೇಡ್ರಿ ಅಂದಂತೆ, ರಸ್ತೆಗಳೇ ಇಲ್ಲ ಇಲ್ಲಿ ಅಂತ ಹೇಳಿದ್ನಂತೆ. ಆಮೇಲೆ ಅವ್ರು ಮಾಡಿದಂಥ ತ್ಯಾಗ ಯಾತಕ್ಕಾಗಿ? ಸುವಾರ್ತೆ ತಲುಪದ ಸ್ಥಳಗಳಿಗೆ ಸುವಾರ್ತೆ ಹೋಗಬೇಕು ಎಂಬುದಾಗಿ. ಆಮೆನ್. ಆದ್ರೆ ದೇವ್ರ ಸ್ತೋತ್ರ, ಹಡ್ಸನ್ ಟೇಲರ್ ಚೀನಾ ದೇಶಕ್ಕೆ ಹೋದ. ನಮ್ಮ ಭಾರತ ದೇಶಕ್ಕೆ ವಿಲಿಯಂ ಕೇರಿ ಅನ್ನುವಂಥ ಮಿಷನರಿ ಬಂದ್ರು. ತೋಮನು ಬಂದ, ಯೇಸು ಸ್ವಾಮಿಯ ಶಿಷ್ಯನ್. ಆದರೆ ಮಾಡರ್ನ್ ಮಿಷನ್ಸ್, ಆಧುನಿಕ ಮಿಷನರಿ ಸೇವೆ ಆಗಿ ವಿಲಿಯಂ ಕೇರಿ ಅವರು ಕಲ್ಕತ್ತಕ್ಕೆ ಬಂದರು. ಅವರು ಬಂದು ಸುಮಾರು ಭಾರತದ 38 ಭಾಷೆಗಳನ್ನು ಕಲ್ತುಕೊಂಡು ಅವರು ಬೈಬಲನ್ನು ಅವರು ತರ್ಜಿಮಾ ಮಾಡಿದ್ದಾರೆ ಪ್ರಿಯರ್. ಸಂಪೂರ್ಣ ಆದ್ರಾಗಿರ್ಬೋದು, ಕೆಲವು ಬೈಬಲಿನ ಭಾಗ, 38 ಭಾಗಗಳು. ಭಾರತ ದೇಶಕ್ಕೆ ಮೊದಲನೇ ಪ್ರಿಂಟಿಂಗ್ ಪ್ರೆಸ್ ತಂದವರು ವಿಲಿಯಂ ಕೇರಿ ಅವರು. ಚಪ್ಪಾಳೆ ಹೊಡಿಬೇಕು, ಇಂಥದ್ದು ಬೇಕು ಚಪ್ಪಾಳೆ.
ಜೋರಾಗಿ ಹೊಡಿಬೇಕು. ಇವುಗಳನ್ನು ನಾವು ಆಚರಿಸಬೇಕು, ನೆನಪು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಇದು ಮಾಡಿರುವಂಥದ್ದು. ಇಂಥವ್ರನ್ನ ನಾವೇನಂತ ಹೇಳ್ತೇವೆ? ಮಿಷನರಿ ಅಂತ ನಾವು ಹೇಳುವವರಾಗಿದೆ. ಅಂದ್ರೆ ಒಂದು ಜವಾಬ್ದಾರಿಯಿಂದ ಬಂದ್ರು, ಆ ಕೆಲಸವನ್ನು ಅವರು ದೇವರಿಗಾಗಿ ಮಾಡಿದರು, ಮುಗಿಸಿದರು. ಅದೇ ರೀತಿಯಲ್ಲಿ ಇವಾಗ ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಮಿಷನ್ಸ್ ಅಂದ್ರೆ ಏನು ಎಂಬುದಾಗಿ ಒಂದು ಜವಾಬ್ದಾರಿ, ಅದಕ್ಕೆ ಎಷ್ಟೇ ತ್ಯಾಗ ಇದ್ರು ಆ ವ್ಯಕ್ತಿಗಳು ಬಂದ್ರು ಮಾಡಿ. ದೇವ್ರ ಸ್ತೋತ್ರ. ಎಷ್ಟು ಜನ ಹತ್ರ ಕನ್ನಡ ಬೈಬಲ್ ಇದೆ? ಒಂದ್ಸರಿ ಎತ್ತಿ ತೋರಿಸ್ರಿ, ನಿಮ್ಮ ಬೈಬಲ್ಗಳು ಎತ್ತಿ ತೋರಿಸ್ರಿ, ಕನ್ನಡ ಬೈಬಲ್ಗಳು. ದೇವ್ರ ಸ್ತೋತ್ರ. ಮೊದಲನೇ ಕನ್ನಡ ಬೈಬಲ್ ಯಾರು ತರ್ಜಿಮಾ ಮಾಡಿದ್ದು? ವಿಲಿಯಂ ಕೇರಿ ಸ್ಟಾರ್ಟ್ ಮಾಡಿದ್ರು. ವಿಲಿಯಂ ಕೇರಿ ತರ್ಜಿಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಜಾನ್ ಹ್ಯಾಂಡ್ಸ್ ಮೆಮೋರಿಯಲ್ ಚರ್ಚ್ ಇದೆ ಅಲ್ಲ ಬಳ್ಳಾರಿ, ಜಾನ್ ಹ್ಯಾಂಡ್ಸ್ ಅನ್ನಂತ ಮಿಷನರಿ ಅವರು ಇಂಗ್ಲೆಂಡಿಂದ ಇಲ್ಲಿ ಬಂದು ಕನ್ನಡವನ್ನು ಕಲಿತು ಇವರು ಕನ್ನಡ ಭಾಷೆಯಲ್ಲಿ ಕನ್ನಡ ಬೈಬಲ್ ಅನ್ನು ತರ್ಜಿಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ಎಷ್ಟು ಜನ ವಾಡ್ಲೆ ಸ್ಕೂಲ್ ನೋಡಿದ್ದೀರಿ? ನೋಡಿದ್ದೀರಾ? ಎಷ್ಟು ಜನ ಓದಿದ್ದೀರಿ? ಹಲ್ಲೆಲೂಯಾ. ನಾನು ವಾಡ್ಲೆ ಸ್ಕೂಲಲ್ಲೇ ಓದಿನಿ. ವಾಡ್ಲೆ ಸ್ಕೂಲಲ್ಲೇ ಅದು ತರ್ಜಿಮಾ ಆಗಿದ್ದು, ಅದನ್ನ ಪ್ರಿಂಟ್ ಮಾಡಿದ್ದು, ಮುದ್ರಣ ಆಗಿದ್ದು. ಮೊದಲನೇ ಕನ್ನಡ ಬೈಬಲ್ ಓದಿದ್ದು, ಮುದ್ರಣ ಆಗಿದ್ದು ವಾಡ್ಲೆ ಸ್ಕೂಲಲ್ಲಿ. ನಾವು ಓದೋ ಟೈಮ್ನಲ್ಲಿ ಅದು ಬಯಾಲಜಿ ಲ್ಯಾಬ್ ಇತ್ತು ನಮಗೆ, ಬಯಾಲಜಿ ಲ್ಯಾಬ್. ಇವತ್ತು ನೀವು ಹೋಗಿ ನೋಡ್ರಿ, ಯಾವಾಗನ್ನ ವಾಡ್ಲಾ ಕಾಲೇಜ್ಗೆ ಹೋಗಿ ನೋಡ್ರಿ, ಅಲ್ಲೊಂದು ಕಲ್ಲು ಹಾಕಿ ಇಟ್ಟಿದ್ದಾರೆ, ಇಲ್ಲೇ ಬೈಬಲ್ ನೋಡಿಯಾ, ಬೈಬಲ್ ತರ್ಜ. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಚಪ್ಪಳಿ ಹೊಡಿಬೇಕು, ಹೊಡಿಬಾರ್ದು ಅದಕ್ಕೆ. ಇವತ್ತು ಎಲ್ಲರೂ ಕನ್ನಡಿಗರು ಕನ್ನಡ ಬೈಬಲ್ ಅನ್ನು ಓದ್ತಾ ಇದ್ದಾರೆ. ಸುಲಭನ ಈ ಕೆಲಸ? ಊರು ಬಿಟ್ಟು ಬಂದ್ರು, ಮನೆ ಬಿಟ್ಟು ಬಂದ್ರು, ಸ್ವಂತ ಸ್ಥಳ ಬಿಟ್ಟು ಬಂದ್ರು. ಈಗಿನ ಕಾಲದಲ್ಲ, ಇವಾಗನ್ನ ಬಿಟ್ಟು ಬರೋದು ಸುಲಭ. ವಿಡಿಯೋ ಕಾಲ್ ಮಾಡ್ಬೋದು, ವಾಟ್ಸಪ್ನಾಗ ಮುಖಗಳು ನೋಡ್ಕೋಬಹುದು, ಹೆಂಗಿದ್ದೀರಿ ಅಂತ ಮಾತಾಡ್ಬೋದು, ಗಂಟೆ ಗಂಟೆ ಮಾತಾಡ್ಬೋದು. ಆಗಿನ ಕಾಲದಲ್ಲಿ ಅವ್ರು ಬಂದು ಸ್ವಲ್ಪ ಆಲೋಚನೆ ಮಾಡ್ರಿ, ಎಂಥ ತ್ಯಾಗ ಅವರು ಮಾಡಿರಬಹುದು. ಇವಾಗ ಹೇಳ್ರಿ, ಒಂದು ಪ್ರಶ್ನೆ ನಮ್ಮೆಲ್ಲರೂ, ನನಗೂ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೇನು ಕಷ್ಟ? ನಾವು ಎಷ್ಟೋ ಸರಿ ನಾವು ಹೇಳ್ತೇವಲ್ಲ, ಕಷ್ಟ ಇದಾಯ್ತು. ಕಷ್ಟನಾ? ಸಭೆಗೆ ಬರೋಕ್ಕೆ ಕಷ್ಟ ಕೆಲವ್ರಿಗೆ, ಟೈಮ್ ಸರಿಗೆ ಬರಲಿಕ್ಕೆ ಕಷ್ಟ ಕೆಲವ್ರಿಗೆ, ರೈಟ್? ಇವ್ರನ್ನೆಲ್ಲ ಜೀವಿತಗಳನ್ನ ನಾವು ನೋಡುವಾಗ ನನಗೇನನ್ಸೋದು ಗೊತ್ತಾ? ನಮ್ಮ ಜೀವಿತದಲ್ಲಿ ನೆಪ ಅನ್ನೋದು ತೆಗಿಬೇಕು ನಾವು. ಏನನ್ನ ಇವಾಗ ಹೇಳ್ರಿ, ನಾವೇನನ್ನ ನೆವ ಕೊಡ್ಲಿಕ್ಕೆ ಆಗ್ತದ? ದೇವರಿಗಾಗಿ ನಿಲ್ಲಲಿಕ್ಕೆ, ದೇವರಿಗಾಗಿ ಸೇವೆ ಮಾಡಲಿಕ್ಕಾಗಿ, ಸುವಾರ್ತೆಗಾಗಿ ಸೇವೆ ಮಾಡಲಿಕ್ಕೆ ಏನನ್ನ ನೆವ ನಾವು ಕೊಡ್ಬೋದು? ಒಂದು ವೇಳೆ ಅವರು ನೆವ ಕೊಟ್ಟಿದ್ರೆ, ಇಂಡಿಯಾ ಅಂತೆ, ಭಾರತ ದೇಶ ಅಂತೆ, ಅಬ್ಬಬ್ಬಬ್ಬಬ್ಬ ಅಷ್ಟು ದೂರ ಯಾರು ಹೋಗ್ತಾರಪ್ಪ ಅಂತ ಒಂದು ವೇಳೆ ವಿಲಿಯಂ ಕೇರಿ ಅಂದಿದ್ರೆ, ಜಾನ್ ಹ್ಯಾಂಡ್ಸ್ ಅಂದಿದ್ರೆ, ಕನ್ನಡ ಕಲಿಬೇಕಾ? ಅಬ್ಬಬ್ಬ, ಇಲ್ಲಿರೋರು ಐದರ, ನಾವು ಇಂಗ್ಲಿಷ್ ಮೀಡಿಯಂ ಓದಿದ್ದೆ, ರೈಟ್? ಮಾತೃಭಾಷೆ ಕನ್ನಡ ಇರ್ತದೆ, ಕನ್ನಡ ನಂಗೆ ಮಾತಾಡಕ್ಕೆ ಬರಲ್ಲ ಅಂತ. ಒಂದು ಪ್ರೇಯರ್ ಮಾಡ್ರಪ್ಪ ಅಂತಂದ್ರೆ ಕನ್ನಡ ಬರಲ್ಲ ಅಂತೆ. ಅವರು ಆಂಗ್ಲ ಭಾಷೆದವರು ಬಂದು ಇಲ್ಲಿನ ಭಾಷೆ ಕಲಿತು ಅದನ್ನು ಕನ್ನಡದಲ್ಲಿ ತರ್ಜಿಮಾ ಮಾಡಬೇಕಂದ್ರೆ ಎಷ್ಟು ಶ್ರಮೆ ಅವರು ಪಟ್ಟಿರಬೇಕು. ಹಲ್ಲೆಲೂಯಾ. ಯಾಕೆ ಮಾಡಿದ್ರು ಅವರು? ಏನು ಅವರಿಗೆ ಮೋಟಿವೇಶನ್, ಏನು ಮಾಡಬೇಕು ಅಂತ ಆಸೆ ಅವ್ರಿಗೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಒಂದೇ ಒಂದು, ಕ್ರಿಸ್ತನು, ಯೇಸು ಕ್ರಿಸ್ತನು ಮತ್ತು ಆತನು ಸುವಾರ್ತೆ. ಹಲ್ಲೆಲೂಯಾ. ಹಾಡು ಆಡೋದು ಬಹಳ ಸುಲಭ. ನಾವು ಆಡ್ತೇವಲ್ಲ, ಸುವಾರ್ತೆ ತಲುಪದ ಊರು ಇರಬಾರದು, ಸಭೆಗಳಿಲ್ಲದ ಗ್ರಾಮ ಇರಬಾರದು. ಹಾಡ್ತೀವಿ, ಹಾಡೋದು ಸುಲಭ, ವೆರಿ ಗುಡ್, ಹಾಡ್ಬೇಕು, ಹಾಡಬಾರ್ದಂತ ನಾವು ಹೇಳೋದಿಲ್ಲ. ಅದೊಂದು ಆಂಥಮ್ ತರ, ಜನಗಣಮನ ಹೆಂಗಾಡ್ತೀವೋ ಹಂಗೆ ಅದು ಒಂದು ಸಭೆ ಒಂದು ಇದಾಗಿ, ಸುವಾರ್ತೆ ತಲುಪದ ಊರು ಇರಬಾರದು.
ಸಭೆಗಳಿಲ್ಲದ ಗ್ರಾಮ, ಅದು ನಮಗೆ ನಾವು ನೆನಪು ಮಾಡಬೇಕು. ಹಲ್ಲೆಲೂಯಾ. ಆದರೆ ಬರೀ ಹಾಡಾಡಿ ನಾವು ನಿಲ್ಲಿಸಬಾರ್ದು. ಆ ಕನಸು ನನಸಾಗಬೇಕಾದರೆ ಅನೇಕ ಜನರು ತ್ಯಾಗ ಮಾಡಿದ್ದಾರೆ ಪ್ರಿಯ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಮಿಷನ್ಸ್ ಅನ್ನುವಂಥದ್ದು ನಾವು ಬೇಕಿದ್ರೆ ಮಾಡ್ಬೋದು, ಕಷ್ಟ ಆದರೆ ಬಿಡ್ಬೋದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಿಷನ್ಸ್ ಅನ್ನುವಂಥದ್ದು ದೇವರ ಹೃದಯದಲ್ಲಿರುವಂಥದ್ದಾಗಿದೆ ಪ್ರಿಯರ್. ಬಹಳ ಜನ ಏನ್ ಅಂದ್ಕೊಳ್ತಾರೆ ಗೊತ್ತಾ, ಸಭೆ, ಬಹಳ ಜನ ಅಂತ ಹೇಳುವಾಗ ನಾನು ಹೇಳೋದು ವಿಶ್ವಾಸಿಗಳು, ಸಭಿಕರು, ಸಭೆಗಳು, ಅನೇಕ ಸಭೆಗಳು ಏನ್ ಅನ್ಕೊಳ್ತಾರೆ ಅಂದ್ರೆ, ನಮ್ಮ ಚರ್ಚ್ ಇದೆಯಪ್ಪ, ನಮ್ಮ ಸಭೆ ಇದೆಯಪ್ಪ, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಹಾಡಾಡ್ತೀವಿ, ನಮ್ಗೆ ಆರಾಧನೆ ತಂಡ ಇದೆ, ನಮಗೆ ಚಿಲ್ಡ್ರನ್ಸ್ ಸಭೆ ಇದೆ, ಮಕ್ಕಳ ಸಭೆ ಇದೆ, ಸಂಡೇ ಸ್ಕೂಲ್ ಇದೆ, ನಮಗೆ ಯೂತ್ ಮಿನಿಸ್ಟ್ರಿ ಇದೆ, ನಮಗೆ ವಿಮೆನ್ಸ್ ಮಿನಿಸ್ಟ್ರಿ ಇದೆ, ನಮಗೆ ನಾನಾ ಸೇವೆಗಳಿವೆ, ಇನ್ನೊಂದು ಸೇವೆ ಇದೆ ನಮಗೆ. ಏನ್ ಸೇವೆ ಅದು? ಮಿಷನ್ಸ್ ಸೇವೆ. ನಾವು ಇದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಮಾಡ್ತೀವಿ, ಇದರಲ್ಲಿ ನಾವು ಒಂದು ಇದನ್ನು ಕೂಡ ನಾವು ಮಾಡ್ತೇವೆ. ಆದರೆ ದೇವರು ಸಭೆಯನ್ನು ಆ ರೀತಿ ಇಡ್ಲಿಲ್ಲ. ದೇವರು ಹೇಳಿಲ್ಲ ನೀನು ಇದು ಮಾಡ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ, ಅದ್ರ ಜೊತೆಗೆ ಒಂದು ಇಷ್ಟು ಪರ್ಸೆಂಟ್, ಒಂದು 10% ನೀನು ಮಿಷನ್ಸ್ ಮಾಡು ಅಂತ ದೇವರು ಸಭೆಗೆ ಹೇಳಲಿಲ್ಲ. ದೇವರಿಗೆ ಮೊದಲಿಂದ ಒಂದು ಸಂಗತಿ ಮಾಡಬೇಕಂತಿತ್ತು. ಅದೇನಂದ್ರೆ, ಕಳೆದು ಹೋದ ಮನುಷ್ಯನನ್ನು ವಾಪಸ್ ತನ್ನ ಬಳಿಗೆ ತರಬೇಕೆಂಬುದಾಗಿ. ದೇವರ ಆದಾಮ ಅವಳನ್ನು ಸೃಷ್ಟಿ ಮಾಡ್ದ ಉದ್ದೇಶ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ನನ್ನ ಸಂದೇಶ ಪ್ರಾರಂಭವಾಗ್ತದೆ ಈ ಒಂದು ಸಂದರ್ಭದಲ್ಲಿ. ಆದಾಮ ಅವಳನ್ನು ದೇವರು ಸೃಷ್ಟಿ ಮಾಡಿದ್ದು ಪರಲೋಕದಲ್ಲಿ ಮಾಡಿದ್ನ? ಬೇಗ ಉತ್ತರ ಕೊಡ್ಬೇಕು ನೀವು. ಪರಲೋಕದಲ್ಲಿ ಮಾಡಿದ್ನ, ಭೂಲೋಕದಲ್ಲಿ ಮಾಡಿದ್ನ? ಭೂಲೋಕದಲ್ಲಿ. ಮನುಷ್ಯನನ್ನು ದೇವರು ಪರಲೋಕಕ್ಕಾಗಿ ಮಾಡಲಿಲ್ಲ. ಸ್ವಲ್ಪ ಗಮನಿಸ್ರಿ ಈ ಸ್ಟೇಟ್ಮೆಂಟ್ನ. ಎಲ್ಲರೊಂದ್ಸರಿ ಹೇಳ್ರಿ, ದೇವರು ಆದಾಮ ಅವಳನ್ನು ಪರಲೋಕದಲ್ಲಿ ಸೃಷ್ಟಿಸಲಿಲ್ಲ, ಭೂಮಿಯಲ್ಲಿ ಸೃಷ್ಟಿಸಿದ. ಯಾಕೆ ಹೇಳ್ತೀನಿ ಗೊತ್ತಾ? ಯಾಕೆ ಹೇಳ್ತೀನಿ ಕೇಳಿಸ್ಕೊಳ್ರಿ. ಈಗಿನ ಕಾಲದಲ್ಲಿ ಅನೇಕ ಸಭೆಗಳು, ಅನೇಕ ಸಂದೇಶಕರನ್ನು ನೀವು ನೋಡೋದಾದ್ರೆ ಅವ್ರದ್ದು ಒಂದೇ ಉದ್ದೇಶ, ಜನರನ್ನ ಪರಲೋಕಕ್ಕೆ ಸಿದ್ಧ ಮಾಡಬೇಕು, ಜನರನ್ನ ಪರಲೋಕಕ್ಕೆ ಸಿದ್ಧ ಮಾಡ್ಬೇಕು. ಎಷ್ಟು ಜನ ಕೇಳಿದ್ದೀರಿ ಸಂದೇಶ? ಯೇಸು ಪ್ರಭು ವಸ್ತುನ ಪರಲೋಕಾనికి మీరు సిద్ధం కావాలి, ಸಿದ್ಧಂ ಕಾವಲಿ ಅಂದ್ರೆ ಅವ್ರದ್ದು ಗುರಿ, ಒಂದೇ ಒಂದು ಗುರಿ. ಏನಂದ್ರೆ, ನಾನು ಪರಲೋಕಕ್ಕೆ ಹೋಗ್ಬೇಕಪ್ಪ. ಒಂದೇ ಗುರಿ. ಕ್ರೈಸ್ತವನ ಗುರಿ ಏನು? ಪರಲೋಕಕ್ಕೆ ಹೋಗ್ಬೇಕಂತ. ಈ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ರಿ. ಎಷ್ಟು ಜನ ಪರಲೋಕಕ್ಕೆ ಹೋಗ್ಬೇಕಂತಿದ್ದೀರಿ? ಎತ್ರೆ ಬೇಡ. ಯಾರಿಗಾನ ಪರಲೋಕಕ್ಕೆ ಹೋಗ್ಬಾರ್ದಂತಿದ್ಯಾ? ವೆರಿ ಸಿಂಪಲ್. ಇವಾಗ ಪರಲೋಕಕ್ಕೆ ಹೋಗ್ಬೇಕಂದ್ರೆ ನೀವು ಏನು ಮಾಡಬೇಕು? ಪಾಸ್ಟರ್ ವರಪ್ರಸಾದ್ ಇರೋ ಅನೇಕ ಕೆಲವು ನೆನಪುಗಳಾಗ್ತಾ ಇದಾವೆ ನಮಗೆ. ಅವ್ರು ಹೊಸದಾಗಿ ರಾಯಚೂರಿಗೆ ಹೋದಾಗ ನಾವು ಅವಾಗವಾಗ ಇಲ್ಲಿಂದ ಹೋಗ್ತಿದ್ವಿ. ಯಾಕಂದ್ರೆ ಸ್ಟಾರ್ಟಿಂಗ್ನಲ್ಲಿ ನಾವು ಇಲ್ಲಿಂದ ತಂಡ ಹೋಗಿ ಅವ್ರು ಇಡೀ ರಾಯಚೂರು ಪಟ್ಟಣಕ್ಕೆಲ್ಲ ಟ್ರ್ಯಾಕ್ಟರ್ಗಳು ಕೊಟ್ಟಿದ್ರು, ಹಂಚಿದ್ರು. ನಾವು ಕೂಡ ಜೊತೆಗೆ ಹೋಗಿ ತಂಡವಾಗಿ ಎಲ್ಲ ಹಂಚಿದೀವಿ. ಆ ಹಂಚುವಾಗ ಒಂದು ಕರಪತ್ರ ಇತ್ತು. ಆ ಕರಪತ್ರದ ಟೈಟಲ್ ಏನು ಗೊತ್ತಾ? ನರಕಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು. ಒಂದು ದೊಡ್ಡದು ಕರಪತ್ರ, ದೊಡ್ಡ ಪ್ರಿಂಟ್. ಏನಂದ್ರೆ, ನರಕಕ್ಕೆ ಹೋಗಬೇಕಾದ್ರೆ ಏನು? ಎಲ್ಲರೂ ಹೇಳ್ರಿ, ಏನು ಹೇಳ್ರಿ ಆ ಟೈಟಲ್? ನರಕಕ್ಕೆ ಹೋಗಬೇಕಾದ್ರೆ. ಯಾರಿಗಾನ ನೋಡಿ, ಅರೆ ಇದ್ಯಾವುದಪ್ಪ ಇಂಥದ್ದು, ಒಂಥರ ಆಸಕ್ತಿ ಬರ್ತದೆ, ಇಂಟ್ರೆಸ್ಟ್ ಬರ್ತದಲ್ಲ ಟೈಟ್ಲ್. ಹಿಂಗೆ ಅದನ್ನು ಫಸ್ಟ್ ಪೇಜಲ್ಲಿ ಅಷ್ಟೇ ಇರೋದು, ಬೇರೆ ಏನು ಮಾಹಿತಿ ಇಲ್ಲ. ಅವ್ರು ಹಿಂಗೆ ತಿರುಗಿಸಿ ನೋಡಿದರೆ ಫಸ್ಟ್ ಲೈನಲ್ಲಿ ಏನು ಬರ್ತಿದೆ ಅಂದರೆ, ಏನು ಮಾಡುವುದು ಬೇಡ, ಮಾಡಿದ್ದೆಲ್ಲ ಆಯ್ತು ಅಂತ ಸಂದೇಶ ಸ್ಟಾರ್ಟ್. ಅಂದ್ರೆ ನೀನು ಹುಟ್ಟಿದಾಗಿಂದ ಪಾಪಿ, ನೀನು ಪಾಪ ಮಾಡಿದ್ದಿ, ಇನ್ನು ನೀನು ಪಾಪದಲ್ಲಿದ್ದಿ, ನೀನು ನರಕಕ್ಕೆ ಡೆಫಿನೆಟ್ ಹೋಗ್ತಿ. ಅದ್ರ ಸಂದೇಶ. ಅದಕ್ಕೆ ಪರಿಹಾರ ಯೇಸುಸ್ವಾಮಿ. ಈಗ ನನ್ನ ಪ್ರಶ್ನೆ ಉಲ್ಟಾ, ಪರಲೋಕಕ್ಕೆ ಹೋಗ್ಬೇಕು. ಎಷ್ಟು ಜನ ಪರಲೋಕಕ್ಕೆ ಹೋಗ್ಬೇಕಂತಿದ್ದೀರಿ? ರೈಟ್. ಇವಾಗ ಏನು ಮಾಡ್ಬೇಕು ಹೇಳ್ರಿ? ನೀವು ನಂಬಿರಾ? ಓಕೆ. ದೀಕ್ಷಾಸನ ತಗೊಂಡಿರಾ? ಓಕೆ. ಇನ್ನೇನು ಮಾಡ್ಬೇಕು ಹೇಳಿ? ಇವಾಗ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನಿಲ್ಲ, ಒಂದೇ ಒಂದು ಮಾಡಬೇಕು, ಸಾಯ್ಬೇಕು. ನೀನು ಇವಾಗ ಪರಲೋಕಕ್ಕೆ ಹೋಗಬೇಕು ಅಂತಿದ್ರೆ, ಯೇಸುಸ್ವಾಮಿ ನಂಬಿಬಿಟ್ಟಿದ್ರೆ, ನಿನಗೆ ಅವಾಗಲೇ ಟಿಕೆಟ್ ಸಿಕ್ಕಿದೆ, ಟಿಕೆಟ್ ನಿನ್ನ ಕೈಯಾಗೈತೆ, ಗಾಡಿ ಏರ್ಬೇಕಷ್ಟೇ ನೀನು. ನೀನು ಗಾಡಿ ಹತ್ತಿದ್ರೆ ಸೀದಾ ಹೋಗ್ಬಿಡ್ತೀನಿ ನೀನು. ಇಲ್ಲಿ ಜನಗಳು ಸಮಾಧಿ ಮಾಡ್ಬೋದು, ಇದು ಅವೆಲ್ಲ ಬೇರೆ. ಆ ಸಮಾಧಿ ಆಗೋರು ಕೂಡ ನೀನು ಕಾಯಲ್ಲ ನೀನು. ಅದು ನಿನ್ನ ದೇಹನವ್ರು ಸಮಾಧಿ ಮಾಡೋದು. ನಿನ್ನ ಆತ್ಮ ಇಲ್ಲಿ ಟಕ್ ಅಂತ ಇಲ್ಲಿ ಕಣ್ಣು ಮುಚ್ಚುತ್ತದೆ, ಅಲ್ಲಿ ಟಕ್ ಅಂತ ಕಣ್ ತೆಗಿತೀನಿ ನೀನು.
ಇವಾಗ ಹೇಳ್ರಿ, ಎಷ್ಟು ಜನ ಪರಲೋಕಕ್ಕೆ ಹೋಗ್ಬೇಕು? ಏನ್ ಮಾಡ್ಬೇಕು ಹೇಳ್ರಿ? ಹಂಗಂದ್ರೆ ಯಾವಾಗ ಸಾಯ್ತೀರಿ ಮತ್ತೆ? ಅಂದ್ರೆ ಡೆಫಿನೆಟ್ ನಾವು ಪರಲೋಕಕ್ಕೆ ಹೋಗ್ತೀವಿ. ಯೇಸುವಿನ ಅಂಗೀಕರಿಸ್ಕೊಂಡಿದ್ದೀವಿ, ನಮಗೆ ಆತನ ಭರವಸೆ ಕೊಟ್ಟಿದ್ದಾನೆ, ನಮ್ಮ ಪಾಪವನ್ನು ಆತನು ಕ್ಷಮಿಸಿದ್ದಾನೆ. ಆದರೆ ನಿಮ್ಮ ಉದ್ದೇಶ ಬರೀ ಪರಲೋಕಕ್ಕೆ ಹೋಗೋದಲ್ಲ. ಅದಕ್ಕೆ ನಾನು ಬರ್ತಾ ಇದ್ದೀನಿ ಇವಾಗ. ಆಮೇನ್. ದೇವರ ಉದ್ದೇಶ, ದೇವರು ನಾವು ಸಭಿಕರಾಗಿ ವಿಶ್ವಾಸಿಗಳಾಗಿ ಬರೀ ಪರಲೋಕಕ್ಕೆ ಹೋಗಕ್ಕಲ್ಲ. ಪಕ್ಕದಲ್ಲಿರೋರ್ಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಯೇಸು ಸ್ವಾಮಿ ನಿನ್ನ ರಕ್ಷಿಸಿದ್ದು, ಹೇಳ್ರಿ, ನೀನು ಸಭೆಗೆ ಬರುವುದು ಬರೀ ಪರಲೋಕಕ್ಕೆ ಹೋಗಕ್ಕೆ ಮಾತ್ರವಲ್ಲ. ನೀನು ಆಕ್ಚುಲಿ ಪರಲೋಕಕ್ಕೆ ಹೋಗಕ್ಕೆ ರೆಡಿ ಇದ್ದೀನಿ, ನೀನು ಸಾಯ್ಬೇಕಷ್ಟೇ. ಬಟ್ ಇಲ್ಲಿ ಯಾಕಿದೆ ಅಂದ್ರೆ, ದೇವರು ನಿನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಸಭೆಯಾಗಿ ಉದ್ದೇಶವನ್ನಿಟ್ಟಿದ್ದಾನೆ ಪ್ರಿಯರ್. ಹಲ್ಲೆಲೂಯಾ. ದೇವರು ನಮ್ಮನ್ನು ಪರಲೋಕಕ್ಕೆ ಮಾಡಿಲ್ಲ. ಆದಮ ಹಂಗ್ ಮಾಡಿದ್ರೆ ಆದಮವನ್ನ ಪರಲೋಕದಲ್ಲೇ ಸೃಷ್ಟಿ ಮಾಡ್ತಿದ್ದಲ್ಲ. ಸ್ವಲ್ಪ ಆಲೋಚನೆ ಮಾಡ್ರಿ. ಭೂಮಿಯಲ್ಲಿ ಸೃಷ್ಟಿ ಮಾಡಿ, ಯಾಕೆ ಗೊತ್ತಾ? ದೇವರ ಅಧಿಕಾರ, ದೇವರ ರಾಜ್ಯ ಈ ಭೂಮಿಯಲ್ಲಿ ಪ್ರವಹಿಸಬೇಕು. ಆದಮವನ್ಗೆ ಏನಲ್ಲ ದೇವರು ಅವ್ರಿಗೆ ಕೊಟ್ಟಂತ ಒಂದು ಉದ್ದೇಶ, ಆಜ್ಞೆ ಏನಂದ್ರೆ, ನಾನು ಪರಲೋಕದಿಂದ ಹೇಗೆ ಆಳುತ್ತೇನೋ ನೀವು ನನ್ನ ಸ್ವರೂಪಿಗಳಾಗಿ ನೀವು ಈ ಭೂಮಿಯಲ್ಲಿ ನೀವು ಆಳಬೇಕು. ಆಮೇನ್. ಆದ್ರೆ ನಮಗೆ ಗೊತ್ತು, ಅವರು ಪಾಪ ಮಾಡಿದ್ರು, ದೇವರು ವಿರುದ್ಧವಾಗಿ ಹೋದ್ರು. ಇವಾಗ ಏನಾಯ್ತು? ಆ ದೇವರ ಉದ್ದೇಶ ಅಲ್ಲಿ ಸಂಪೂರ್ಣವಾಗಿ ನೆರವೇರಲಿಲ್ಲ. ಯಾಕಂದ್ರೆ ಮನುಷ್ಯನು ಅವಿಧೇಯನಾಗೋದ್ರಿಂದ ಏನಾಯ್ತು? ಇವಾಗ ಸೈತಾನನ ಆಳ್ಲಿಕ್ಕೆ ಪ್ರಾರಂಭ ಮಾಡ್ದ. ಆದ್ರೆ ದೇವರ ಉದ್ದೇಶ ಕಳ್ಕೊಂಡಿಲ್ಲ. ದೇವರು ಹೇಳ್ದ, ಇಲ್ಲ, ನನ್ನ ಉದ್ದೇಶ ದೇವರ ರಾಜ್ಯ ಈ ಭೂಮಿಯಲ್ಲಿ ಆಳಬೇಕು ಎಂಬುದಾಗಿ. ಅದಕ್ಕೆ ಆದಾಮ ಅವ್ವ ತಪ್ಪು ಮಾಡಿದ ಕೂಡಲೇ ಏದೇನ್ ತೋಟದಲ್ಲಿ ದೇವರದ್ದು ಪ್ರವಚನ ಕೊಟ್ಟ. ಏನಂತ ಕೊಟ್ಟ? ಆತನ ಸರ್ಪಕ್ಕೆ ಹೇಳ್ದ, ಸ್ತ್ರೀಯ ಸಂತಾನ ಒಬ್ಬನು ಬರ್ತಾನೆ, ಅವನು ನಿನ್ನ ತಲೆಯನ್ನು ಜಜ್ಜುತ್ತಾನೆ. ಅಂದ್ರೆ ಏನದು? ವಿಮೋಚನೆಯ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಏನು ಮನುಷ್ಯನು ಕಳ್ಕೊಂಡೋ ಅದನ್ನು ವಾಪಸ್ ತಂದು ದೇವರ ರಾಜ್ಯವನ್ನು ಈ ಭೂಲೋಕದಲ್ಲಿ ಸ್ಥಾಪಿಸಬೇಕು. ಎಲ್ಲರೂ ಹೇಳ್ರಿ, ದೇವರ ಉದ್ದೇಶ ಪರಲೋಕ ರಾಜ್ಯವು, ದೇವರ ರಾಜ್ಯವು ಈ ಭೂಮಿಯಲ್ಲಿ ಸ್ಥಾಪಿತವಾಗಬೇಕು. ಈ ಭೂಮಿಯವರು ಅಲ್ಲೋಗೋದಲ್ಲ, ಅದು ಹೋಗ್ತೀವಿ, ರೈಟ್? ಆದರೆ ಮುಖ್ಯ ಉದ್ದೇಶ ಏನಂತಂದ್ರೆ, ಆ ಪರಲೋಕದ ರಾಜ್ಯ ಭೂಮಿ ಮೇಲೆ ಬರಬೇಕು. ಇವಾಗ ಸ್ನಾನಿಕನಾದ ಯೋಹಾನನು ಬಂದ, ಅವನ ಉದ್ದೇಶ ಏನಿತ್ತು? ಅವನ ಸಂದೇಶ ಏನಿತ್ತು? ಸ್ನಾನಿಕನಾದ, ಪಶ್ಚಾತ್ತಾಪ ಪಡಿರಿ, ದೇವರ ರಾಜ್ಯವು ಸಮೀಪವಾಗಿದೆ, ಅಥವಾ ಪರಲೋಕ ರಾಜ್ಯವು ಸಮೀಪವಾಗಿದೆ. ಇಲ್ಲಿ ನಾವು ಹೋಗೋದಲ್ಲ, ಆ ಪರಲೋಕ ರಾಜ್ಯ ಇಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಸಾರ್ಲಿಕ್ಕೆ ಪ್ರಾರಂಭ ಮಾಡ್ದ. ಯೇಸು ಸ್ವಾಮಿಯ ಸಂದೇಶ ಏನಾಗಿತ್ತು? ಪಶ್ಚಾತ್ತಾಪ ಪಡಿರಿ, ಪರಲೋಕ ರಾಜ್ಯವು ಬಂದಿದೆ. ಕಿಂಗ್ಡಮ್ ಆಫ್ ಗಾಡ್ ಈಸ್ ಹಿಯರ್. ದೇವರ ರಾಜ್ಯವಿಲ್ಲಿದೆ, ಪರಲೋಕ ರಾಜ್ಯವಿಲ್ಲಿದೆ. ಪರಲೋಕ ರಾಜ್ಯ ಇಲ್ಲಿರೋದ್ರಿಂದ ಕುರುಡರು ನೋಡ್ತಾ ಇದ್ದಾರೆ, ಕುಂಟರು ಗುಣವಾಗ್ತಾ ಇದ್ದಾರೆ, ಜೀವಿತಗಳು ಬದಲಾವಣೆ ಆಗ್ತಾ ಇದ್ದೇವೆ. ಇದು ಯೇಸು ಸ್ವಾಮಿಯ ಸಂದೇಶ, ರೈಟ್? ಯೇಸು ಸ್ವಾಮಿಯ ಸಂದೇಶ ನೋಡ್ರಿ. ನಿಮ್ಮನ್ನ ಇವಾಗ ಟಕ್ಕನ್ ನಾನು ಪರಲೋಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲ್ಲ ನೀವು, ನೋಡ್ರಿ. ಹೋಗ್ತೀವಿ ನಾವು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆತನ ಸಂದೇಶ ಮುಖ್ಯ ಏನಾಗಿತ್ತಂದ್ರೆ, ದೇವರ ರಾಜ್ಯವಿಲ್ಲಿ ಬಂದಿದೆ. ಅದಕ್ಕೆ ಯೇಸು ಸ್ವಾಮಿ ಸಾಮ್ಯ ಹೇಳುವಾಗ ಕೂಡ ಎಂತದ್ದು ಹೇಳ್ದ? ದೇವರ ರಾಜ್ಯ ಎಂತದ್ದಂದರೆ, ಆತಂದು ಇಡೀ ಬೋಧನೆ ದೇವರ ರಾಜ್ಯದ ಮೇಲೆ ಆಗಿತ್ತು, ಕುರಿತಾಗಿ ಆಗಿತ್ತು. ದೇವರ ರಾಜ್ಯ ಇಂಥದ್ದು, ದೇವರ ರಾಜ್ಯದಲ್ಲಿ ಕ್ಷಮಾಪಣೆ, ದೇವರ ರಾಜ್ಯದಲ್ಲಿ ಇಂಥದ್ದು. ದೇವರ ರಾಜ್ಯದಲ್ಲಿ ಒಬ್ಬ ಅರಸನು, ಅವನ ಕೆಳಗಡೆ ಒಬ್ಬ ಸೇವಕನು, ಆ ಸೇವಕನ ಅರಸನ್ಗೆ ಇಷ್ಟು ಕೊಡಬೇಕಿತ್ತು, ಆದ್ರೆ ಈ ಅರಸನ ಅವನ್ನ ಕ್ಷಮಿಸಿದ, ರೈಟ್? ಆದ್ರೆ ಇವನು ಕ್ಷಮಿಸಲ್ಪಟ್ಟು ಏನ್ ಮಾಡ್ದ? ಇನ್ನೊಬ್ಬನು ಜೊತೆ ಕೆಲಸದವನ ಹತ್ರ ಹೋದ, ಅವನ್ ಕತ್ತಿಟ್ಕೊಂಡ, ನೀನು ಹಣ ಕೊಡೋವರೆಗೆ ನಾನು ವಾಪಸ್ ಬಿಡಲ್ಲ, ರೈಟ್? ಸೊ ಅದ್ರ ಮುಖಾಂತರ ಏನ್ ಹೇಳ್ತೇನೆ? ದೇವರ ರಾಜ್ಯದಲ್ಲಿ ಪ್ರೀತಿ, ದೇವರ ರಾಜ್ಯದಲ್ಲಿ ಸಮಾಧಾನ, ದೇವರ ರಾಜ್ಯದಲ್ಲಿ ಕ್ಷಮೆ. ನೀವು ಪರಲೋಕಕ್ಕೆ ಹೋಗಿ ಸಭೆ ಕ್ಷಮೆ, ಯಾರನ್ನ ಕ್ಷಮಿಸ್ತೀರಾ? ಅಲ್ಲಿ ಯಾರು ನಿಮಗೆ ತಪ್ಪು ಮಾಡೋರು ಇರಲ್ಲ. ಕ್ಷಮಾಪಣೆ ಎಲ್ಲಿ ಕೊಡಬೇಕು ನಾವು?
ಈ ಭೂಮಿಯಲ್ಲಿರುವಾಗಲೇ ಇಲ್ಲೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ರೈಟ್? ಇಲ್ಲಿ ಯಾರನ್ನ ನಾವು ಕ್ಷಮಿಸೋದಾದ್ರೆ ಇಲ್ಲಿ ಇವಾಗ ಕ್ಷಮಿಸಬೇಕು ನಾವು. ಅಂದ್ರೆ ದೇವರ ರಾಜ್ಯ ಇಲ್ಲಿದೆ, ದೇವರ ರಾಜ್ಯ ಇಲ್ಲಿ ಸ್ಥಾಪಿತವಾಗಬೇಕು. ಆಮೆನ್. ಸೊ ನಮ್ಮ ಉದ್ದೇಶ, ಸಭೆಯ ಉದ್ದೇಶ ಕೂಡ ಇವಾಗ ಯೇಸುಸ್ವಾಮಿ ದೇವರ ರಾಜ್ಯದ ಸಂದೇಶವನ್ನು ಸಾರಿದ, ಯೇಸುಸ್ವಾಮಿ ನಮಗೋಸ್ಕರ ಸತ್ತ, ಊಣಲ್ಪಟ್ಟ, 3ನೇ ದಿವಸ ಮರಣವನ್ನು ಜಯಿಸಿ ಎದ್ದ. ಇವಾಗ ಯೇಸುಸ್ವಾಮಿ ಏನ್ ಮಾಡ್ತಾನೆ? ಸಭೆಯನ್ನು ಇಟ್ಟಿದ್ದಾನೆ ಈ ಭೂಮಿಯಲ್ಲಿ. ಯಾತಕ್ಕೆ ಇಟ್ಟಿದ್ದಾನೆ? ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಭೆನಂದ್ರೆ ಏನು? ಸಭೆ ನಮಗೆ ಗೊತ್ತು. ಇವತ್ತು ನಾವು ಯಾರನ್ನ ಕೇಳಿದ್ರೆ ಎಲ್ಲಿದ್ದೀರಪ್ಪ, ಎಲ್ಲಿಗೆ ಹೋಗ್ತಾ ಇದ್ದೀರಪ್ಪ, ಎಲ್ಲಿಗೆ ಹೋಗಿದ್ರಪ್ಪ ಅಂತಂದ್ರೆ ನಾವೇನ್ ಹೇಳ್ತೇವೆ? ಚರ್ಚ್ಗೆ ಹೋಗಿದ್ವಿ, ಸಭೆಗೆ ಹೋಗಿದ್ವಿ ಅಂತ. ಈ ಸಭೆಯ ಉದ್ದೇಶವೇನು? ಯಾಕಿದೆ ಸಭೆ? ಬರೀ ಪರಲೋಕಕ್ಕೆ ಹೋಗಕ್ಕಲ್ಲ. ಯೇಸುಸ್ವಾಮಿ ಬಂದದ್ದು ಉದ್ದೇಶ. ಯೇಸುಸ್ವಾಮಿ ನೀವು ಕೇಳ್ರಿ, ಸ್ವಾಮಿ ನೀನು ಯಾಕೆ ಬಂದಿಯಪ್ಪ ಅಂದ್ರೆ ಟಕ್ಕ 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 3 ಕಾರಣಗಳು ಕೊಡ್ತಾನೆ ಯೇಸುಸ್ವಾಮಿ. ಏನಂತ ಹೇಳ್ತಾನೆ ಯೇಸುಸ್ವಾಮಿ? ನಶಿಸಿ ಹೋಗುವವರನ್ನು ಹುಡುಕಿ ರಕ್ಷಿಸ್ಲಿಕ್ಕಾಗಿ ನಾನು ಬಂದಿದ್ದೇನೆ, ಬೇರೆ ಉದ್ದೇಶ ಇಲ್ಲ. ನಾನು ಬಂದಿದ್ದೆ ಇದಕ್ಕೋಸ್ಕರ. ಎರಡನೇದಾಗಿ ಕೇಳ್ರಿ, ಸ್ವಾಮಿ ನೀನು ಯಾಕೆ ಬಂದಿದ್ದಿ? ನನ್ನ ಕುರಿಗಳಿಗೆ ಜೀವವಿರಬೇಕು, ಸಮೃದ್ಧಿಯಾಗಿರಬೇಕು, ಅದಕ್ಕಾಗಿಯೇ ನಾನು ಬಂದಿದ್ದೇನೆ ಅಂತ. ಆಮೇನ್. ಕೇಳ್ರಿ ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ? ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿಯೇ ದೇವ ಕುಮಾರನು ಪ್ರತ್ಯಕ್ಷನಾದನು. ಹಲ್ಲೆಲೂಯಾ. ಕ್ಲಿಯರ್ ಉದ್ದೇಶ. ನಾನು ಯಾಕೆ ಬಂದಿನಿ? ಎಲ್ಲರೂ ಹೋಗ್ತಿರ್ಬೋದು ಅಲ್ಲ. ಯೇಸುಸ್ವಾಮಿ ಗೊತ್ತಿತ್ತು ಯಾಕೆ ಬಂದಿದ್ದಾನೆ ಅಂತ. ಯಾವಾಗ ಯಾಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತದಲ್ಲ, ನೀನು ಇರುವುದು ಯಾಕೆ ಅಂತ, ಅವಾಗ ನೀನು ಬೇರೆ ಕೆಲಸ ಮಾಡಕ್ ಹೋಗಲ್ಲ. ಯೇಸುಸ್ವಾಮಿ ಗೊತ್ತಿತ್ತು. ಕೆಲವೊಂದ್ಸರಿ ನಮಗೆ ಗೊತ್ತಿಲ್ಲ ಉದ್ದೇಶ, ನಾವು ಯಾಕಿದ್ದೇವೆ ಅಂತ. ವೈಯಕ್ತಿಕವಾಗಿ ಯಾಕಿದ್ದೇವೆ, ಕುಟುಂಬವಾಗಿ ನಾವು ಯಾಕಿದ್ದೇವೆ, ಸಭೆಯಾಗಿ ನಾವಿಲ್ಲಿ ಯಾಕಿದ್ದೇವೆ, ಆ ಜ್ಞಾನ ನಮಗೆ ಇಲ್ಲದೆ ಇರುವ ಕಾರಣದಿಂದ ಮುಖ್ಯ ಉದ್ದೇಶ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತೇವೆ ನಾವು. ಒಂದು ಉದಾಹರಣೆ ಕೊಡ್ತೇನೆ. ಯೇಸುಸ್ವಾಮಿ ಹತ್ರ 2 ಸಹೋದರರು ಬಂದರು. ಅವ್ರ ಮಧ್ಯದಲ್ಲಿ ಏನಿತ್ತು? ಜಗಳಾಟ, ಆಸ್ತಿಗಾಗಿ. ರೈಟ್? ಯೇಸುಸ್ವಾಮಿ ಹತ್ರ ಬಂದು, ಸ್ವಾಮಿ ನೀನು ನಮಗೆ ನ್ಯಾಯ ತೀರಿಸು. ಏನು ಮಾಡ್ದ ಯೇಸುಸ್ವಾಮಿ? ಮಾಡಿದ್ನ? ಮಾಡಿಲ್ಲ. ನಾನು ಇದಕ್ಕಾಗಿ ಬಂದಿಲ್ಲ. ಅಂದ್ರೆ ನೀನು ಯಾತಕ್ಕಾಗಿ ಬಂದಿದ್ದಿ ಅಂತ ನಿನಗೆ ಗೊತ್ತಾದ್ರೆ, ನೀನು ಯಾತಕ್ಕೆ ಬಂದಿಲ್ಲ ಅದು ಕೂಡ ನಿನಗೆ ಅರ್ಥ ಆಗುವಂಥದ್ದಾಗಿದೆ. ನೀನು ಯಾತಕ್ಕೆ ಬಂದಿದ್ದಿ ನಿನಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೀನು ಎಲ್ಲ ಮಾಡ್ಕೊಂಡು ಕೂರ್ತಿ. ನೀನು ಯಾತಕ್ಕಾಗಿ ದೇವರನ್ನ ನಿಟ್ಟಿದ್ದಾನೋ ಅದನ್ನು ಮಾಡಲ್ಲ ನೀನು. ಇನ್ನೊಂದು ಕಡೆ ಯೇಸುಸ್ವಾಮಿಗೆ ಅವರು ರಾಜನಾಗಿ ಮಾಡಬೇಕಂತಿದ್ರು. ಅವ್ರು ಅಂದ್ರು, ಈತನ್ನ ರಾಜ ಮಾಡೋಣಪ್ಪ ಅಂತ. ಜನ ಅಂದ್ಕೊಂಡ್ರೆ ಇಲ್ಲ, ಬರೀ ಶಿಲ್ಬೆಗೆ ಹಾಕ್ಬೇಕು ಅಂದೆಲ್ಲ. ಇನ್ನೊಂದು ಜನ ಗುಂಪಿದ್ರು, ಯೇಸುಸ್ವಾಮಿ ಪಾರ್ಟಿ ಅವರು. ಅವ್ರು ಹೇಳಿದ್ರು, ಈ ಯೇಸುಸ್ವಾಮಿ ನಾವು ಏನ್ ಮಾಡಬೇಕು? ರಾಜನಾಗಿ ಮಾಡಬೇಕು. ಅವಾಗ ಏನ್ ಮಾಡ್ದ ಯೇಸುಸ್ವಾಮಿ? ಜಾರ್ಕೊಂಡು ಹೋಗ್ಬಿಟ್ಟ ಅಲ್ಲಿಂದ. ಇವ್ರು ನನ್ನ ರಾಜ ಮಾಡ್ತಾನಂತೆ, ಟಕ 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 ಅಂತ ಹೋಗ್ಬಿಟ್ಟ. ಯಾಕೆ? ಗೊತ್ತಿತ್ತು ನಾನು ಇಲ್ಲಿ ಈ ತರ ರಾಜನಾಗ್ಲಿಕ್ಕೆ ನಾನು ಬಂದಿಲ್ಲ. ಅಂದ್ರೆ ನಿನ್ನ ಉದ್ದೇಶ ನಿನಗೆ ಗೊತ್ತಾದಾಗ, ಯಾವುದು ನಿನ್ನ ಉದ್ದೇಶ ಅಲ್ಲವೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀಯ, ಅದನ್ನ ನೀನು ಮಾಡಲ್ಲ. ಇನ್ನೊಂದು ಕಡೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಎಷ್ಟು ಜನಗೆ ಜನರು ನಿಮ್ಮನ್ನ ಪ್ರೀತಿಸಿದ್ರೆ ಇಷ್ಟ ಆಗ್ತದೆ? ನಿಮ್ಮನ್ನು ಮೆಚ್ಚಿದ್ರೆ, ನಿಮ್ಮನ್ನು ಪ್ರೀತಿಸಿದ್ರೆ ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ? ಎಲ್ಲರಿಗೂ ಇಷ್ಟ ಆಗ್ತದೆ. ರೈಟ್? ಒಂದಿನ ಯೇಸುಸ್ವಾಮಿ ಹೋದ ಒಂದು ಕಡೆ, ಅಲ್ಲಿ ಪ್ರಸಂಗ ಮಾಡ್ದ, ಸುವಾರ್ತೆ ಸಾರ್ದ, ರೋಗಿಗಳನ್ನ ಗುಣ ಮಾಡ್ದ, ದುರಾತ್ಮಗಳನ್ನ ಓಡಿಸ್ದ. ಜನಗಳಿಗೆ ಯೇಸುಸ್ವಾಮಿ ಮೀಟಿಂಗ್ಗಳು ಇಷ್ಟ ಆಗ್ಬಿಡ್ದು. ಅಬ್ಬಾ ಸೂಪರ್ ಐತೆ ಅದು. ರೈಟ್? ಖುಷಿಯಾಗಿದ್ರು, ಸಂತೋಷವಾಗಿದ್ರು. ಅವ್ರು ಏನಂದ್ರು ಗೊತ್ತಾ? ಯೇಸುಸ್ವಾಮಿ ಕೈ ಇಟ್ಕೊಂಡ್ರು, ಸ್ವಾಮಿ ಇಲ್ಲೇ ಇರಪ್ಪ, ನೀನು ಇನ್ನ ಸ್ವಲ್ಪ ದಿನ ಇಲ್ಲೇ ಇರು ಹೇಳಿದ್ರ? ಬೈಬಲ್ನಲ್ಲಿ ಹೇಳಿದ್ರು. ಅವಾಗ ಏನ್ ಮಾಡ್ದೆ ಯೇಸುಸ್ವಾಮಿ? ಅರೇ ಇವ್ರು ನನ್ನ ಎಷ್ಟು ಪ್ರೀತಿಸ್ತಾರೆ, ಇವ್ರು ನನಗೆ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾರೆ. ನಾವು ಒರಿಸ್ಸಾಗ ಹೋಗಿದ್ವಲ್ಲ, ಇವೆಲ್ಲ ಸವಾಲುಗಳಿದ್ವು ನಮಗೆ, ಬಟ್ ಊಟ ಮಾತ್ರ ಚೆನ್ನಾಗಿ ಮಾಡ್ತಿದ್ರು. ನಮಗೆ ಪ್ರೀತಿ ಬಹಳ ತೋರಿಸಿದ್ರು ಅಲ್ಲಿರುವ ಜನ, ಹಳ್ಳಿ ಜನ. ರೈಟ್? ಸೊ ಇಲ್ಲಿ ಯೇಸುಸ್ವಾಮಿಗೆ ಬಹಳ ಪ್ರೀತಿ ತೋರಿಸಿದ್ರು. ಯೇಸುಸ್ವಾಮಿ ಇಲ್ಲೇ ಇರಪ್ಪ ಇನ್ನ ಸ್ವಲ್ಪ ದಿನ. ಏನ್ ಮಾಡ್ದೆ ಯೇಸುಸ್ವಾಮಿ? ಅಯ್ಯೋ ಇವರೆಲ್ಲ ನನ್ನ ಎಷ್ಟು ಹಚ್ಕೊಂಡಿದ್ದಾರೆ, ನನ್ನ ಪ್ರೀತಿಸ್ತಾರೆ, ಇಲ್ಲೇ ಇದ್ದು ಬಿಡೋನು ಬಿಡು ಅಂತನ್ನ ಯೇಸುಸ್ವಾಮಿ. ಏನಂದ? ಯೇಸುಸ್ವಾಮಿ ಕೈ ಜಾಡಿಸ್ದ, ಹೇಳ್ದ, ಇಲ್ಲ ನಾನು ಹೋಗ್ಬೇಕು. ಐ ಮಸ್ಟ್ ಗೋ ಟು ಅದರ್ ಸಿಟೀಸ್ ಅಂಡ್ ಅದರ್ ಟೌನ್. ನಾನು ಬೇರೆ ಹಳ್ಳಿಗಳಿಗೆ, ಬೇರೆ ನಗರಿಗೆ ನಾನು ಹೋಗಿ ನಾನು ಸುವಾರ್ತೆಯನ್ನು ಸಾರಬೇಕು. ನಾನು ಬರೀ ಒಂದು ಕಡೆ, ಒಂದು ಸ್ಥಳದಲ್ಲಿ ಇರ್ಲಿಕ್ಕೆ ನಾನು ಬಂದಿಲ್ಲ.
ಆಮೇನ್. ಯಾಕೆ ಯೇಸು ಸ್ವಾಮಿ ಆ ಥರ ಜೀವಿಸ್ದ? ಉದ್ದೇಶ ಗೊತ್ತಿರುವಾಗ, ನಾನು ಯಾರು, ನಾನಿಲ್ಲಿ ಯಾಕಿದ್ದೇನೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ಇದು ಗೊತ್ತಿರುವಾಗ ನಿನ್ನ ಜೀವನ ಶೈಲಿ ಅದು ವ್ಯತ್ಯಾಸವಾಗಿರುವಂಥದ್ದಾಗಿದೆ ಪ್ರಿಯರ್. ಬರೀ ವೈಯಕ್ತಿಕವಾಗಿ ಮಾತ್ರವಲ್ಲ, ಕುಟುಂಬವಾಗಿ ಕೂಡ ನಮಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಸಭೆಯಾಗಿ ನಾವು ತಿಳ್ಕೊಳ್ಬೇಕು. ಸಭೆಯಾಗಿ ನಾವು ಯಾರು, ನಾವಿಲ್ಲಿ ಯಾಕಿದ್ದೇವೆ, ರೈಟ್? ಸಭೆಯಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ. ಇಸ್ರಾಯೇಲ್ ಜನ ಅವ್ರು ಎಲ್ಲಿಂದ ಬಂದ್ರು? ಐಗುಪ್ತದಿಂದ ಹೊರಗಡೆ ಬಂದ್ರು. ಅವ್ರು ಎಲ್ಲಿಗೆ ಹೋಗ್ತಿದ್ರು? ವಾಗ್ದಾನ ಭೂಮಿಗೆ ಹೋಗ್ತಿದ್ರು. ಆದ್ರೆ ಕೆಲವ್ರಿಗೆ ಆ ಉದ್ದೇಶ ಗೊತ್ತಿದ್ದಿಲ್ಲ. ಅವ್ರಿಗೆ ಬರೀ ಊಟ ತಿಂಡಿ ಅಷ್ಟೇ ಆಗಿತ್ತು ಅವ್ರಿಗೆ. ಅಂಥವ್ರು ಗುಣಗುಟ್ಟಿದ್ರು. ಮೋಸೆಗೆ ಹೇಳಿದ್ರು, ಏನಪ್ಪ ಇಲ್ಲಿ ಸಹಾಯ ಕರ್ಕೊಂಬಂದ್ಯಾ ನಮ್ಮನ್ನ? ಚಂಪೆಗೆ ಬೀಳ್ಸ್ಕೊಳೋಚ್ ನಾವು ಮಮ್ಮಲ್ನಿ. ಯಾಕೆ ಐಗುಪ್ತದಲ್ಲಿ ಸಮಾಧಿಗಳಿಲ್ವಾ? ಅವ್ರ ಭಾಷೆ ಬೇರೆ. ಯಾಕೆ? ಅವ್ರು ಯಾರು, ಎಲ್ಲಿಗೆ ಹೋಗ್ಬೇಕು, ಉದ್ದೇಶ ಅವ್ರಿಗೆ ಗೊತ್ತಿಲ್ಲ. ಬರೀ ಊಟ, ದಿನಾಲು ಮನ್ನಾ 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 ಕೊಡ್ತಿ, ಮಾಂಸ ಹಾಕ ಅಂದ್ರ ಇಲ್ಲ ಅವರು, ರೈಟ್? ಹಾಗೆ ಉದ್ದೇಶ ಗೊತ್ತಿಲ್ಲದೆ ಇರೋರು ಜೀವಿತ ಬೇರೆ ಇರ್ತದೆ, ಅವ್ರ ಭಾಷೆ ಬೇರೆ ಇರ್ತದೆ, ಗುಣಗುಟ್ಟುವಿಕೆ ಇರ್ತದೆ. ಅದ್ರ ಉದ್ದೇಶ ಇದ್ದವರು ವ್ಯತ್ಯಾಸವಾಗಿರುವವರಾಗಿದ್ದಾರೆ ಪ್ರಿಯರೇ. ಯಾವಾಗ ದೇವ್ರ ಉದ್ದೇಶ ಇಲ್ಲವೋ ಅಲ್ಲಿ ಇಲ್ಲಿ ಎಲ್ಲ ಕಡೆ ತಿರುಗ್ತಾರವ್ರು. ಈಗ ಸಭೆ ಬಗ್ಗೆ ನಾನು ಮಾತಾಡ್ತೇನೆ. ಸಭೆ ಅಂದ್ರೆ ಏನು? ಸಭೆ ಅಂದ್ರೆ ಯಾಕಿದೆ? ಸ್ವಲ್ಪ ಜನಕ್ಕೆ ಏನು ಸಭೆ ಅಂದ್ರೆ, ಬಂದೆ, ಆರಾಧನೆ ಮಾಡಿದೆ, ರೈಟ್, ನಾನು ವಾಕ್ಯ ಕೇಳಿದೆ, ನಾನು ಕಾಣಿಕೆ ಕೊಟ್ಟೆ, ನಾನು ಎದ್ದು ಹೋಗ್ದೆ. ಸ್ವಲ್ಪ ಜನ ಹೆಂಗ್ ಗೊತ್ತಾ, ಕ್ರೈಸ್ತರು ಒಂದೇ ಒಂದು ಗುರಿ, ಏನು చేస్తూ ಕೂಡ ಸರ್ವಿಸ್, ಸಂಡೇ ಆರಾಧನೆ ಮಾತ್ರ ಮಿಸ್ చేయకూడదు నేను. ಒಂದೇ ಗುರಿ, ಆಯ್ತವಾರ ಆರಾಧನೆ ಮಾತ್ರ ಮಿಸ್ ಮಾಡಬಾರ್ದು. ಅಷ್ಟೇನಾ ದೇವ್ರು ನಿನಗಿಟ್ಟಿರೋದು ಗುರಿ? ಎಸ್, ಒಳ್ಳೇದದು, ಮಿಸ್ ಮಾಡಬಾರ್ದು. ಆಮೇಲೆ ಏನ್ ಮಾಡ್ತಿ ಬಂದು? ಸ್ವಲ್ಪ ಜನ ಅನ್ಕೊಳ್ತಾರೆ ಸಭೆ ಅಂದ್ರೆ ಒಳ್ಳೆ ಮ್ಯೂಸಿಕ್ ಇರಬೇಕು, ಕಾಯರ್ ಇರಬೇಕು, ಇದಿರಬೇಕು. ತಪ್ಪಲ್ಲ, ತಪ್ಪಲ್ಲ. ಆದ್ರೆ ಮುಖ್ಯ ಉದ್ದೇಶ ಅದಲ್ಲ. ಮುಖ್ಯ ಉದ್ದೇಶ ಅದಲ್ಲ. ಸಭೆನ ದೇವರು ಯಾಕೆ ಇಟ್ಟಿದ್ದಾನೆ? ವಾದ್ಯ ಬೃಂದವಾಗಿ ಇಟ್ಟಿದ್ದಾನ? ಇಲ್ಲ. ನಮ್ಕಿನ್ನ ಚೆನ್ನಾಗಿ ದೇವದೂತರ ಆಡಾಡ್ತಾರೆ. ಹಲ್ಲೆಲೂಯಾ. ಸಭೆ ಕೆಲವು ಅನೇಕ ಸ್ವಲ್ಪ ಜನ ಏನ್ ಮಾಡ್ತಾರೆ, ಆ ಸಭೆನಲ್ಲಿ ಹಂಗ್ ಮಾಡ್ತಾರೆ, ಮಾಚರ್ಸ್ಲು ಕೂಡ ಅಟ್లా చేస్తాం మనం. ಅವ್ರು ಮಾಡ್ತಾರಂತ ನಾವು ಮಾಡೋದಲ್ಲ. ನಾವು ಗುರುತಿಸ್ಬೇಕು ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾನೆ, ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದ. ಸಭೆ ಅಂದ ಮೇಲೆ ದೇವರು ಸಭೆನ ಯಾಕೆ ಇಟ್ಟಿದ್ದಾನೆ? ದೇವರು ಪ್ರಾರಂಭದಿಂದ ಒಂದೇ ಒಂದು ಗುರಿ, ಅದೇನಂದ್ರೆ ಆ ಕಳೆದು ಹೋದಂತ ಮನುಷ್ಯನನ್ನು ಮತ್ತೆ ನಾನು ವಾಪಸ್ ಪುನಃಸ್ಥಾಪನೆ ಮಾಡಬೇಕು. ದೇವರ ರಾಜ್ಯ ಈ ಭೂಮಿಯಲ್ಲಿ ಏನಾಗಬೇಕು? ಸ್ಥಾಪಿತವಾಗಬೇಕು. ಅರ್ಥ ಮಾಡ್ಕೊಳ್ರಿ. ಬರೀ ಪರಲೋಕದ ಬಗ್ಗೆ ನಮ್ ಧ್ಯಾನ ಅಲ್ಲ. ಪರಲೋಕವನ್ನು ಈ ಭೂಮಿಯಲ್ಲಿ ನಾವು ತರಬೇಕು. ದೇವರ ರಾಜ್ಯ ಇಲ್ಲಿ ಆಳಬೇಕು. ನಮ್ಮ ಮುಖಾಂತರ, ಯೇಸು ಸ್ವಾಮಿ ಮುಖಾಂತರ ಆಯ್ತದು, ರೈಟ್? ಆದಾಮನ್ ಮುಖಾಂತರ ಹೋಯ್ತು, ಯೇಸು ಸ್ವಾಮಿ ಮುಖಾಂತರ ಬಂತು. ಇವಾಗ ಯೇಸು ಸ್ವಾಮಿ ಹೋದ, ನಮ್ಮನ್ನಿಟ್ಟಿದ್ದಾನೆ, ಸಭೆನ ಇಟ್ಟಿದ್ದಾನ ಆತನು. ಒಂದಿನ ಕ್ರಿಸ್ಮಸ್ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೆ ಕೆಲವು ವರ್ಷಗಳ ಹಿಂದೆ. ಕ್ರಿಸ್ಮಸ್ ಬಗ್ಗೆ ಆಲೋಚನೆ ಮಾಡುವಾಗ ಎಲ್ಲರೂ ಬೇರೆ ಬೇರೆ ನಾನಾ ವಿಧವಾದ ಸಂದೇಶ ಕೊಡ್ತಾರೆ. ಆದ್ರೆ ನಾನು ಪ್ರಾರ್ಥನೆ ಮಾಡೋ ಪವಿತ್ರಾತ್ಮ ನನ್ನ ಹತ್ರ ಮಾತಾಡ್ದೆ. ಏನ್ ಗೊತ್ತಾ ಹೇಳ್ದ, ಮಗ, ಕ್ರಿಸ್ಮಸ್ ಅಂದ್ರೆ ಮಿಷನ್ಸ್. ಕ್ರಿಸ್ಮಸ್ ಅಂದ್ರೆ ಮಿಷನ್ಸ್. ನನ್ಗೆ ಅರ್ಥ ಆಗಿಲ್ಲ, ಹೆಂಗ ದೇವ್ರೆ ಅಂತಂದ. ದೇವ್ರು ಹೇಳಿದ್ರು, ತಂದೆ ಕಳಿಸ್ದ, ಮಗ ಹೋದ, ಪವಿತ್ರಾತ್ಮನು ಹೋದವನನ್ನು ಬಲಪಡಿಸಿದ. God, Father sent, Jesus went, Holy Spirit empowered the one who went. ಆಮೇನ್. ತಂದೆ ಕೇಳ್ದ, ಯಾರು ಹೋಗ್ತಾರೆ? ಮಗ ಅಂದ, ನಾನು ಹೋಗ್ತೀನಿ. ಅಲ್ಲಲ್ಲ, ಅದಕ್ಕೆ ಇಲ್ಲಿ ಬಂದ ಭೂಮಿಗೆ. ಅದಕ್ಕೆ ನಾವು ಕ್ರಿಸ್ಮಸ್ ಆಚರಿಸೋದು. ಕ್ರಿಸ್ಮಸ್ ಅಂದ್ರೆ ಬರೀ ಏನು ಕೇಕು, ಕ್ಯಾರಲ್ಸು, ಕಾರ್ಡು, ಕ್ರಿಸ್ಮಸ್ ಫಾದರ್ ಅಲ್ಲ. ಅದಕ್ಕೆ ನಮ್ಮ ಚರ್ಚಲ್ಲಿ ಕ್ರಿಸ್ಮಸ್ ಫಾದರ್ ಇಡೋದಿಲ್ಲ ನಾವು. ಅಂದ್ರೆ ಕ್ರಿಸ್ತನ್ ಹೋಗ್ಬಿಟ್ಟ ಇವಾಗ ಎಲ್ಲ ಫೇಮಸ್. ಎಲ್ಲಿ ಕ್ರಿಸ್ಮಸ್ ಫಾದರ್ ಫೇಮಸ್ ಆಗ್ಬಿಟ್ಟಾನೆ. ಅವನಾ ಕ್ರಿಸ್ಮಸ್ ಅಂದ್ರೆ? ಅಂದ್ರೆ ಉದ್ದೇಶ ಹೋಯ್ತು, ಉದ್ದೇಶ ಹೋಯ್ತು ಅಲ್ಲ. ಕ್ರಿಸ್ತನು ಯಾಕೆ ಬಂದ? ಕರೆಕ್ಟ್, ಕ್ರಿಸ್ಮಸ್ ಯೇಸು ಸ್ವಾಮಿ ಹುಟ್ಟಿದ. ಯಾಕೆ ಬಂದ?
ಒಂದೇ ಒಂದು ಉದ್ದೇಶ, ಮಿಷನ್ಸ್ಗಾಗಿ ಕಳೆದು ಹೋದಂಥ ವ್ಯಕ್ತಿಯನ್ನು ರಕ್ಷಿಸಿ ದೇವರ ರಾಜ್ಯವನ್ನು ಈ ಭೂಮಿಯಲ್ಲಿ ಸ್ಥಾಪಿಸಲಿಕ್ಕಾಗಿ. ತಂದೆ ಕಳಿಸ್ದ ಮಗನನ್ನು, ಮಗ ಬಂದ ಮಗನನ್ನು ಪವಿತ್ರಾತ್ಮನು ಬಲಪಡಿಸಿದ. ಅದು ಪ್ರತಿಯೊಂದು ಸಭೆಯ ಹೃದಯ ಬಡಿತವಾಗಿರಬೇಕು. ಈ ಸಭೆಯಿಂದ ಸಭಾಪಾಲಕರಾಗಿ ನಾನು ಬರೀ ಸಂದೇಶ ಕೊಡೋದಲ್ಲ, ನನ್ನ ಸಭೆ ದೊಡ್ಡದಾಗಿ ಬೆಳಿಬೇಕಂತ ಮಾತ್ರವಲ್ಲ. ದೊಡ್ಡದಾಗಿ ಬೆಳಿಬೇಕು, ಯಾಕಂದ್ರೆ ಅಷ್ಟು ಜನ ರಕ್ಷಿಸಲ್ಪಡ್ತಾರೆ. ಆದರೆ ಈ ಸಭೆಯಿಂದ ಹೆಂಗೆ ಯೇಸು ಸ್ವಾಮಿ ಪರಲೋಕದಿಂದ ಹೋದ್ನೋ, ಹೆಂಗೆ ಯೇಸು, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ, ಹೇಗೆ ಯೇಸು ಸ್ವಾಮಿ ಪರಲೋಕದಿಂದ ಹೋದ, ಈ ಸಭೆಯಿಂದ ಹೋಗಬೇಕು. ಯಾಕೆ ಹೋಗಬೇಕು? ಪಾಪ ಹಿಂದೆ, ಹುಡುಗನಿಂದೆ, ಹುಡುಗಿ ಹಿಂದೆ, ಲೋಕದಿಂದ ಹೋಗೋದಲ್ಲ. ಸ್ವಲ್ಪ ಜನ ಹಂಗೆ ಹೋಗ್ತಾರೆ, ಹಿಂಜಾರಿ ಹೋಗೋದಂತಾರೆ ಅದನ್ನ. ಹಂಗಲ್ಲ. ದೇವರ ಹೆಂಗೆ ಭಾರತ ಸರ್ಕಾರ, ಭಾರತ ಸೇನೆಯನ್ನು ಒಂದು ಉದ್ದೇಶ ಕೊಟ್ಟು ಇದಕ್ಕಾಗಿ ನೀನು ಹೋಗಬೇಕು ಅಂತ ಅವರು ಹೆಂಗೆ ಕಳಿಸಿದ್ರು, ಆ ರೀತಿಯಲ್ಲಿ ಸಭೆಯಲ್ಲಿ ಕೂತ್ಕೊಳ್ಳುವುದು ಮಾತ್ರವಲ್ಲ, ಸಭೆಯಿಂದ ಹೋಗಬೇಕು ಒಂದು ಉದ್ದೇಶಕ್ಕಾಗಿ. ಆಮೆನ್. ಸಭೆ ಅಂದ್ರೆ ಬರೀ ಕೂತ್ಕೊಳ್ಳುವಂತ ಸ್ಥಳವಲ್ಲ. ಸ್ವಲ್ಪ ಜನಕ್ಕೆ ಸಭೆ ಅಂದ್ರೆ ಒಂದೇ ಒಂದು ದೃಷ್ಟಿ, ఏమనగానే బా ఆదివారం రావాలా, దేవుణ్ణి ఆరాధించాలా, కానుకలు ఇయ్యాలా, పోవాలా, ಮತ್ತೆ ನೆಕ್ಸ್ಟ್ ವೀಕ್ ಮಿಸ್ ಮಾಡಬಾರ್ದು. ಬಟ್ ಅದು ಮಾಡ್ತಾ ಮಾಡ್ತಾ ಅದ್ರ ಜೊತೆಯಲ್ಲಿ ನಾವು ದೇವರ ಉದ್ದೇಶವನ್ನು ನಾವು ಕಳ್ಕೊಂಡ್ರೆ ನಾವು ನಿಜವಾದ ಉದ್ದೇಶವನ್ನು ನೆರವೇರಿಸ್ತಾ ಇಲ್ಲ ಸಭೆಯಾಗಿ. ನಾನು ಹೇಳಿದೆ ಒರಿಸ್ಸಾಗೆ ಹೋದಂತ ಆ ಸಭೆ, ಮೈ ಗಾಡ್, ಆ ಒಂದು ಹಳ್ಳಿ ಸಭೆಯಿಂದ 43 ಜನ ಎಂಥವ್ರವರು ಬರ್ತಾರೆ, ಆರಾಧನೆ ಮಾಡ್ತಾರೆ, ವಾಕ್ಯ ಕೇಳ್ತಾರೆ. ಆದ್ರೆ ಆಮೇಲೆ ಅವರು ಹೋಗಿ ಬೇರೆ ಹಳ್ಳಿಗಳಲ್ಲಿ ಅವರು ಸೇವೆ ಮಾಡುವವರಾಗಿದ್ದಾರೆ. ಜೋರಾಗೊಡಿರಿ ಚಪ್ಪಾಳೆ. ರೈಟ್? ಅಂದ್ರೆ ಉದ್ದೇಶ ತಿಳ್ಕೊಂಡಿದ್ದಾರೆ. ಆಮೆನ್. ದೇವ್ರ ಸ್ತೋತ್ರ. ನಮ್ಮ ಸಭೆಯಿಂದ ಭಾಷಾ ಹೋಗಿದ್ದಾರೆ, ಶಾಜಿ ಹೋಗಿದ್ದಾರೆ ಅಲ್ವಾ, ದ್ವಾರಕಾ ಆಫ್ರಿಕಾಗೆ ಹೋಗಿದ್ದಾರೆ. ನಮ್ಗೆ ಕಳಿಸುವಂತ ಸಭೆ. ನಮ್ಮ ಸಭೆಯಲ್ಲಿ ನಾವು ಮಿಷನರಿ ಫಂಡ್ ಯಾಕೆ ಕೊಡ್ತೇವೆ? ನಾವು ಮಿಷನರಿ ಫಂಡ್ ಯಾಕೆ ಕೊಡ್ತೇವೆ? ಏನೋ ಪಾಸ್ಟರ್ ಶ್ರೀನಿ ಹೇಳ್ತಾರಂತ ಕೊಡೋದಲ್ಲ, ಪಾಸ್ಟರ್ ಅನಿಲ್ ಹೇಳ್ತಾರಂತ ಕೊಡೋದಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಈ ಸಂದೇಶ ನಾನು ಯಾಕೆ ಸಾರ್ತಾ ಇದ್ದೇನೆ ಅಂದ್ರೆ, వాళ్ళు చెప్తారు నేను ఇవాళ ಕಾದು, ಇದು ದೇವರ ಹೃದಯದಲ್ಲಿ ಇರುವಂಥದ್ದು. ನಾವು ಯಾಕೆ ಕಳಿಸ್ತೇವೆ? ತಂದೆ ಮಗನನ್ನು ಕಳಿಸ್ದ, ಅದಕ್ಕೆ ನಮ್ಮ ಕಡೆಯಿಂದ ನಾವು ಕಳಿಸ್ತೇವೆ. ಆಮೆನ್. ನಾವು ಯಾಕೆ ಹೋಗ್ತೇವೆ? ನಾವು ಬರೀ ಕಳಿಸೋರು ಮಾತ್ರ ಆಗ್ಬಾರ್ದು, ನಾವು ಹೋಗೋರು ಆಗಬೇಕು. ಇವಾಗ ಹೋಗೋರು ಅಂತಂದ್ರೆ ನನ್ನ ಅರ್ಥ ಏನು, ನಾವೆಲ್ಲರೂ ರಾಜೀನಾಮಾ ಕೊಟ್ಟು ನಮ್ಮ ಕೆಲಸಗಳು ಬಿಟ್ಟು ನಮ್ಮ ಉದ್ಯೋಗ ಬಿಟ್ಟು ನಾವು ಹೋಗ್ಬೇಕಂತ ನಾನು ಹೇಳ್ತಾ ಇಲ್ಲ. ಬೇರೆ ದೇಶಕ್ಕೆ ಹೋಗ್ಬೇಕಂತ ಹೇಳಿದೆ. ನಾನು ಹೇಳಿದೆ ಹಡ್ಸನ್ ಟೇಲರ್ ಬಗ್ಗೆ, ಲಿವಿಂಗ್ ಸ್ಟೋನ್ ಬಗ್ಗೆ ನಾನು ಹೇಳಿದೆ. ಅವ್ರ ದೇಶಗಳು ಬಿಟ್ಟು ದೇಶ, ಎಲ್ಲರ ಹಂಗೆ ದೇವ್ರ ಹಂಗೆ ಎಲ್ಲರನ್ನ ಕಳ್ಸಲ್ಲ. ಒಂದು ವೇಳೆ ದೇವ್ರು ನಿಮಗೆ ಕರೆ ಕೊಟ್ರೆ ಹೋಗ್ರಿ, ರೈಟ್? ಬಟ್ ನಾವು ಎಲ್ಲಿಗೆ ಹೋಗ್ಬೇಕು? ಪಕ್ಕದ ಮನೆಗೆ ಹೋಗ್ಬೇಕು, ಎದುರು ಮನೆಗೆ ಹೋಗ್ಬೇಕು, ನಮ್ಮ ಊರಲ್ಲೇ ನಾವು ಹೋಗಬೇಕು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೀವೇನು ಕೆಲಸ ಮಾಡ್ತೀರೋ ಮಾಡ್ರಿ, ಸಾಯಂಕಾಲ ಹೊತ್ತಲ್ಲಿ ಹೋಗ್ರಿ, ಸಿಕ್ಕವ್ರಿಗೆ ಸುವಾರ್ತೆಯನ್ನು ಹೇಳಿರಿ. ದೇವರ ರಾಜ್ಯವನ್ನು ನಾವು ತಲುಪಿಸಬೇಕು ಇತರರಿಗೆ ಸುವಾರ್ತೆಯ ಮುಖಾಂತರ. ಯಾವಾಗ ನಾವು ಹೋಗ್ಲಿಕ್ಕೆ ರೆಡಿ ಆಗ್ತೇವೋ ಆವಾಗ ಅವರನ್ನು ಪವಿತ್ರಾತ್ಮನು ಬಲಪಡಿಸುವವನಾಗಿದ್ದಾನೆ. ಅಭಿಷೇಕ ಯಾಕೆ ಗೊತ್ತಾ ಬರೋದು? ಅಭಿಷೇಕ ಯಾಕಿದೆ ಅಂತ, ಯೇಸುಸ್ವಾಮಿ ಮೇಲೆ ಅಭಿಷೇಕ ಯಾಕೆ ಬಂತು? ಯೇಸುಸ್ವಾಮಿ ಹೇಳ್ದ, ಕರ್ತನ ಆತ್ಮನು ನನ್ನ ಮೇಲಿದ್ದಾನೆ, ನನ್ನನ್ನು ಅಭಿಷೇಕಿಸಿದ್ದಾನೆ. ಏನಕ್ಕೆ? ಬಡವರಿಗೆ ಸ್ವಾರ್ಥೆಯನ್ನು ಸಾರಲಿಕ್ಕೆ, ಬಂದಿಗಳನ್ನು ಬಿಡಿಸ್ಲಿಕ್ಕೆ, ಕೂತ್ಕೊಳ್ಳಿಕ್ಕಲ್ಲ. ಬಹಳ ಜನ ಅಭಿಷೇಕ ಹೆಂಗಂದ್ರೆ, ನಾನಲ್ಲಿ ಹೋಗಿದ್ದೆ, ಅವರು ಪ್ರಸಂಗಿ ಬಂದಿದ್ರು, ಪ್ರೇಯರ್ ಮಾಡಿದ್ರು, ದಪ್ಪ ಅಂತ ಬಿದ್ದೆ, ಜುಮ್ 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 ಅನಿಸ್ತು. ಏನು ಅಭಿಷೇಕಪ್ಪ, ರೈಟ್? ಬಿಸಿ 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 ಅನಿಸ್ತದೆ. ನಮ್ಮ ಸಭೆಯಲ್ಲಿ ಅನ್ಸಲ್ವಾ ನಿಮಗೆ? ಅನಿಸ್ತತೆ. ನಾವು ಕೈ ಇಡುವಾಗ ಎಷ್ಟು ಜನ ಬಿದ್ದಿಲ್ಲ ಹೇಳ್ರಿ? ಬೀಳಬಾರ್ದಂತ ನಾನು ತಪ್ಪಂತ ಹೇಳ್ತಾ ಇಲ್ಲ ಅದು. ಆದ್ರೆ ಬೀಳೋದ್ರಲ್ಲಿ ನಾವು ಬಹಳ ಆಸಕ್ತರಾಗಿರ್ಬಾರ್ದು. ಬಿದ್ದು ಎದ್ದ ಮೇಲೆ ದೇವ್ರಿಗಾಗಿ ಏನು ಮಾಡ್ತಾ ಇದ್ದೇವೆ ಅದು ಬಹಳ ಪ್ರಾಮುಖ್ಯ. ಆಮೇನ್.
ಪಂಚಾಶತಮ ದಿನದಂದು ಏನಾಯ್ತು? ಮಹಾ ಸದ್ದಾಯ್ತು. ಪಂಚಾಶತಮ ದಿನದಂದು ಏನಾಯ್ತು? ಬೆಂಕಿ ಬಂತು. ಪಂಚಾಶತಮ ದಿನದಂದು ಏನಾಯ್ತು? ಬಿರುಗಾಳಿ ಬೀಸಿತು. ಬೀಸ್ತಾ ಇಲ್ಲ? ಊರ್ ಜನ ಎಲ್ಲ ಕೇಳಿಸ್ಕೊಂಡ್ರು, ಏನಪ್ಪ ಇದು ಶಬ್ದ ಅಂತ. ಪಂಚಾಶತಮ ದಿನದಂದು ಪವಿತ್ರಾತ್ಮನವ್ರ ಮೇಲೆ ಬಲವಾಗಿ ಬಂದ. ಅವ್ರು ಬಹುಶಃ ಎದ್ದಳಕ್ಕೆ ನಡೆಯಕ್ಕೆ ಸರಿಗ ಆಗ್ತಿದ್ದಿಲ್ಲ, ಅದಕ್ಕೆ ಅವ್ರನ್ನ ನೋಡಿ ಇವ್ರು ಕುಡ್ದಂಗ ಇದಾರೋ ಇವರು ಅಂತಂದ್ರು. ಕರೆಕ್ಟೇ ಇಲ್ಲ? ರೈಟ್? ಬಟ್ ಆಮೇಲೆ ಏನ್ ಮಾಡಿದ್ರು? ಬಹಳ ಜನ ಏನ್ ಮಾಡ್ಬಿಡ್ತಾರೆ, ಬರೀ ಬೆಂಕಿ, ಬರೀ ಶಬ್ದ, ಅದನ್ನ ಮಾತ್ರ ಹೈಲೈಟ್ ಮಾಡ್ತಾರೆ. ಜುಮ್ 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 ಅನ್ನೋದು, ಬಿಸಿ ಅನ್ಸ್ತು, ಕೆಳಗ್ ಬಿದ್ದೆ, ಎಸ್ ಬಿದ್ದಿ, ಎದ್ದ ಮೇಲೆ ಏನು ಮಾಡಿದಿ ಹೇಳು ನನಗೆ. ಅಭಿಷೇಕ ಹೊಂದ್ಕೊಂಡ್ಮೇಲೆ ಏನ್ ಮಾಡಿ, ಪೇತ್ರನ ಏನ್ ಮಾಡ್ದ? ಅವನು ಎದ್ದು ನಿಂತ, ವಾಕ್ಯವನ್ನು ಸಾರಿದ, ಜನರು ರಕ್ಷಣೆ ಹೊಂದಿದರು. ಆಮೆನ್. 3,000 ಜನರ ಬ್ಯಾಪ್ಟಿಸಮ್ ತಗೊಂಡ್ರು ಅವ್ರು. ಬರೀ ಆಮೇಲೆ ಬೈಬಲ್ ನಲ್ಲಿ ನೋಡ್ರಿ, ಬರೀ ಬೆಂಕಿ ಗಿಂಕಿ ಬಗ್ಗೆ ಮಾತಾಡ. ಆಮೇಲೆ ನೆಕ್ಸ್ಟ್ ಸ್ಟೋರಿ ಏನ್ ಗೊತ್ತಾ? ಅದು ಒಂದ್ಸರಿ ಆಗಿದ್ದು. ಆಮೇಲೆ ನೋಡಿದ್ರೆ ಅವ್ರು ಅಲ್ಲೋದ್ರು, ಸುವಾರ್ತೆ ಸಾರಿದ್ರು. ಇವನು ಸಮಾರ್ಯಕ್ಕೆ ಹೋದ, ಸುವಾರ್ತೆಯನ್ನು ಸಾರ್ದ, ಫಿಲಿಪ್ಪನು. ರೈಟ್? ಕತೆಗಳು ಬೈಬಲ್ ಯಾವ್ದು ಹೈಲೈಟ್ ಮಾಡ್ತದೋ ನಾವು ಅದನ್ನು ಹೈಲೈಟ್ ಮಾಡಬೇಕು. ಬೆಂಕಿ ಎಷ್ಟೊಂದ್ಸರಿ ಬಂದಿರ್ಬೋದು ಆಮೇಲೆ, ಆದ್ರೆ ಅದು ಹೈಲೈಟ್ ಅಲ್ಲ ನಮಗೆ. ಆದ್ರೆ ದೇವ್ರ ಸ್ತೋತ್ರ, ಅದು ಹೈಲೈಟ್ ಅಲ್ಲ. ಮುಖ್ಯ ಉದ್ದೇಶವನ್ನು ಮುಖ್ಯವಾಗಿಡಬೇಕು ನಾವು. ಆಮೆನ್. ಎಲ್ಲರೂ ಒಂದ್ಸರಿ ನನ್ನ ಸಂಗಡ ಹೇಳ್ರಿ, ಮುಖ್ಯ ಉದ್ದೇಶವನ್ನು ಮುಖ್ಯವಾಗಿ ಇಡಬೇಕು. ಇನ್ನೊಂದ್ಸರಿ ಹೇಳ್ರಿ, ಪ್ರಧಾನ ಉದ್ದೇಶವನ್ನು ಪ್ರಧಾನವಾಗಿ ಇಡಬೇಕು. ಹಲ್ಲೆಲೂಯಾ. ಕೇಕ್ ಉದಾಹರಣೆಗಾಗಿ ನಾನು ಹೇಳ್ತೀನಿ, ಏನು ಮುಖ್ಯ ಉದ್ದೇಶ ಅಂದ್ರೆ ಏನು. ಎಷ್ಟು ಜನ ಕೇಕ್ ತಿಂದಿರಪ್ಪ? ಕೈ ಎತ್ತಿ, ಎಲ್ಲರೂ ತಿಂದೀವಲ್ಲ. ಕೇಕ್ ಮೇಲೆ ಬೇಕರಿನಾಗ ಏನು ಹಾಕಿರ್ತಾರೆ? ಕ್ರೀಮ್ ಹಾಕಿರ್ತಾರ ಅಲ್ಲ. ಇವು ಕ್ರೀಮ್ ಹಾಕಿದ್ರೇನೆ ಕೇಕ್ ಅದು. ಕ್ರೀಮ್ ನೋಡಕ್ ಹೆಂಗ್ ಕಾಣಿಸ್ತದೆ? ಏನೋ ಡೆಕೋರೇಷನ್ ಕಾಣಿಸ್ತದೆ, ಅದರ ಕ್ರೀಮ್ನಾಗ ಹೆಸರು ಬರ್ದಿರ್ತಾರೆ. ಇದು ಚಂದ ಐತಪ್ಪ, ಈಗ ನೋಡಿ ಎಲ್ಲರೂ ಅದನ್ನ ಫೋಟೋ ತೆಗಿತಾರೆ. ರೈಟ್? ಅದನ್ನ ಫೋಟೋ ತೆಗಿತಾರೆ, ಮೇಲೆ ಹಿಂಗೆ ಹೆಸರು ಇದು ಹೈಲೈಟ್ ಕಾಣ್ತತೆ. ಇದೇ ಚಂದ ಐತೆ, ನೀನು ಇದನ್ನ ಫೋಟೋ ತೆಕ್ಕಂತ ಇದೆಯಾ ಅಂತೇಳಿ ನಾನು ನಿನಗೆ ಕೇಕ್ ಕೊಡ್ದಂಗೆ ಬರೀ ಕ್ರೀಮ್ ತಿನ್ಸಿದ್ರೆ ಎಷ್ಟು ಜನ ತಿಂತೀರಿ? ಎಷ್ಟು ಜನ ತಿಂತೀರಿ? ಏನ್ ಬೇಕಂತೀರಿ ನೀವು? ಕೇಕ್ ಜೊತೆಗೆ ಕ್ರೀಮ್ ಇರ್ಬೇಕಪ್ಪ. ಇಲ್ಲಾಂದ್ರೆ ಕ್ರೀಮ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನನಗೇನ್ ಬೇಕು? ಕೇಕ್ ಬೇಕು. ಅಂದ್ರೆ ಇವಾಗ ಪ್ರಮುಖವಾದ ಸಂಗತಿ ಕೇಕಾ ಕ್ರೀಮಾ? ಕೇಕ್. ಇನ್ನೊಂದ್ಸರಿ ಹೇಳ್ರಿ ಉತ್ತರ. ವೆರಿ ಗುಡ್. ಪ್ರಮುಖವಾದ ಸಂಗತಿ ಕೇಕಾ ಕ್ರೀಮಾ? ಕೇಕ್. ಕ್ರೀಮ್ ಬೇಕಾ ಕೇಕ್ ಬೇಕಾ? ಗಟ್ಟಿಗೆ ಹೇಳ್ರಿ. ಕೇಕ್. ಹಂಗೆ ಮುಖ್ಯವಾದ ಸಂಗತಿ ಸಭೆಯಲ್ಲಿ ಒಂದಿರ್ತದ, ಕೇಕ್. ಮೇಲ್ಗಡೆ ಅದಿದ್ರೆ ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ರೈಟ್? ಒಂದು ಒಳ್ಳೆ ಆರಾಧನೆ ತಂಡೆ ಇದ್ರೆ ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ರೈಟ್? ಬಟ್ ಏನಿರ್ಬೇಕು? ಮಿಷನ್ಸ್ ಇರ್ಬೇಕು. ಸಭೆ ಇರೋದೇ, ಸಭೆ ಎಂತ ಸಂಘ ಗೊತ್ತಾ? ಬೇರೆಯವರ ಉದ್ಧಾರಕ್ಕಾಗಿ ಇರುವಂತ ಸಂಘ ಇದು. ಎಷ್ಟೋ ಸಂಘಗಳಿರ್ತವೆ. ಎಂಥವು? ಅಮಾಲಿ ಸಂಘ, ಆಟೋ ಚಾಲಕರ ಸಂಘ, ಕಾರ್ಮಿಕರ ಸಂಘ. ಇವರೆಲ್ಲ ಯಾರು ಒಳ್ಳೇದಕ್ಕಾಗಿ ಅವ್ರು ಕೆಲಸ ಮಾಡ್ತಾರೆ? ನಾವು ಆಟೋ ಚಾಲಕರು, ಆಟೋ ಚಾಲಕ ನಮ್ಗೆ ಒಳ್ಳೇದಾಗಬೇಕಪ್ಪ, ನಮ್ದಿದಾಗಬೇಕಪ್ಪ, ನಮ್ದಿದು. ರೈಟ್? ಹಂಗೆ ಅಮಾಲಿಗಳು ಸಂಘ ಇದ್ರೆ ಅವ್ರೇನ್ ಮಾಡಿ, ನಮ್ಮಿದಕ್ಕೆ ನಮ್ಮ ಹೋರಾಟ, ನಮ್ಮ ಹಕ್ಕುಗಳು, ನಮ್ಮ ಇದು. ಬಟ್ ಸಭೆ ಅಂತದಲ್ಲ. ಸಭೆ ಎಂತ ಸಂಘ ಅಂತಂದ್ರೆ, ಈ ಸಭೆಯಲ್ಲಿ ಇರುವವರ ಒಳಿತಿಗಾಗಿ ಮಾತ್ರ ನಾವಿರುವವರಲ್ಲ. ಇಲ್ಲಿ ನಾವು ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ನಮಗ ಕಡಿಮೆ, ಹೊರಗ್ನವ್ರಿಗೆ ಜಾಸ್ತಿ ಇರಬೇಕು ಈ ಸಂಘ. ಆಮೇನ್. ನಮಗ್ ಬರೀ ಕಾಲ್ ಭಾಗ ಇರ್ಬೇಕು, ಮುಕ್ಕಾಲ್ ಭಾಗ ಹೊರಗ್ನವ್ರಿಗಿರ್ಬೇಕು. ಕರೆಕ್ಟಾ? ಇದು ಯೇಸು ಸ್ವಾಮಿಯ ಸಭೆ.
ಆಮೆನ್. ಸಂಘದಲ್ಲಿ ದುಡ್ಡು ಸೇರಿಸ್ಕೊಂತಾರ, ಎಲ್ಲರೂ ದುಡ್ಡು ಹಾಕ್ರಪ್ಪ, ನೀವು ಹಾಕ್ರಿ ಹಾಕಿ ಅವ್ರು ಏನು ಮಾಡ್ತಾರೆ? ನಮ್ಮ ಒಳ್ಳೇದಕ್ಕಾಗಿ, ನಮ್ಮ ಇದಕ್ಕಾಗಿ. ಆದರೆ ಈ ಸಂಘದಲ್ಲಿ ಹೆಂಗಿರ್ಬೇಕು ಗೊತ್ತಾ? ಕಾಲ್ಭಾಗ ನಮಗೆ, ಹೆಚ್ಚಿನ ಭಾಗ ಯಾರು ಇಲ್ಲಿ ಇಲ್ಲವೋ, ದೇವರಿಂದ ದೂರ ಹೋದವರು, ನಶಿಸಿ ಹೋದವರು, ಮಿಷನರಿ ಸೇವೆಗಾಗಿ ಯಾರು ಕ್ರಿಸ್ತನಲ್ಲಿ ಇಲ್ಲವೋ, ಮಿಷನರಿ ಟ್ರೈನಿಂಗ್ಗಳಿಗಾಗಿ ನಾವು ಅವ್ರಿಗಾಗಿ ನಾವು ಇಲ್ಲಿ ಚಂದ ಎತ್ತುವವರಾಗಿದ್ದೇವೆ. ಯೇಸುವಂ ತನಗಾಗಿ ಸತ್ನ, ಬೇರೆಯವ್ರಿಗಾಗಿ ಸತ್ನ? ಮತ್ತೆ ಈ ಸಭೆ ಆತ ಸತ್ತ ಮೇಲೆ ಉತ್ಪತ್ತಿ ಆಗಿತ್ತು. ಇವಾಗ ನಾವು ಸಭೆ ನಮಗಾಗಿ ಜೀವಿಸ್ಬೇಕೋ ಬೇರೆಯವ್ರಿಗಾಗಿ ಜೀವಿಸ್ಬೇಕಾ? ಆಮೆನ್. ಯಾವ ಮಿಷನ್ ಸೇವೆ ತ್ಯಾಗವಿಲ್ಲದೆ ಆಗ್ಲಿಲ್ಲ ಪ್ರಿಯರೇ. ಯೇಸುಸ್ವಾಮಿ ತ್ಯಾಗ ಮಾಡಿದ್ನ ಮಾಡ್ಲಿಲ್ವಾ? ಮಿಷನರಿ ಅಂದ್ರೆ ತ್ಯಾಗ. ಪರಲೋಕ ಬಿಟ್ಟ ಭೂಲೋಕಕ್ಕೆ ಬಂದ ಅಂದ್ರೆ ತ್ಯಾಗ. ಏನೋ ಬಿಟ್ಟ ಬಂದ, ತನ್ನ ದೈವಿಕತ್ವವನ್ನು ಬಿಟ್ಟ, ತನ್ನ ಮಹಿಮೆಯನ್ನು ಬಿಟ್ಟ, ತಾನು ದೇವರು ಅನ್ನುವಂಥ ಸ್ಥಾನವನ್ನು ಬಿಟ್ಟ ಮನುಷ್ಯನಾದ. ತ್ಯಾಗ. ಬರೀ ಮನುಷ್ಯನಾಗಲಿಲ್ಲ, ದಾಸನಾದ. ತ್ಯಾಗ. ಬರೀ ದಾಸನಾಗಲಿಲ್ಲ, ವಿಧೇಯನಾದ. ತ್ಯಾಗ. ಈಗಿನ ಕಾಲದಲ್ಲಿ ನಾವು ವಿಧೇಯತೆ ಹೆಂಗುತ್ತಾ ನಮಗೆ ಸುಲಭ ಇರಬೇಕು. లేకపోతే దేవుడా చాలా కష్టం, ప్రేయర్కి రావాలనా, ఆడ రావాలనా, దూరం అవుతుంది. ನಮಗೊಂದು ಸ್ವಲ್ಪ ಕೂಡ ಅನಾನುಕೂಲ ಆಗಬಾರ್ದು. ನಮಗೆ ಈಗಿನ ಆಧುನಿಕ ಸಭೆಯಲ್ಲಿ ತ್ಯಾಗ ಅನ್ನೋದು ಹೋಗ್ಬಿಟ್ಟಿದೆ. ಅನುಕೂಲ ಇರಬೇಕು. ಪಿಕಪ್ಪು, ಡ್ರಾಪು, ಅನುಕೂಲ ಇದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಒಂದು ವೇಳೆ ಯೇಸುಸ್ವಾಮಿ ಹಂಗೆ ಅಂದಿದ್ರೆ, ಒಂದು ವೇಳೆ ಯೇಸುಸ್ವಾಮಿ ಹಂಗಿದ್ರೆ ನನ್ನ ರಕ್ಷಣೆ ನಿನ್ನ ರಕ್ಷಣೆ ಏನಾಗ್ತಿತ್ತು? ತ್ಯಾಗ ಅನ್ನೋದು ಇರಬೇಕು. ಆಮೆನ್. ಇವತ್ತು ಬೈಬಲ್ ಓದ್ತಾ ಇದೀವಿ ನಾವು. ಸ್ವಲ್ಪ ಜನ ಬೈಬಲ್ ಕೂಡ ಓದಲ್ಲ. ಬೈಬಲ್ ಓದಕ್ಕೆ ಒಂದು ದೊಡ್ಡ ಅಮ್ಮಮ್ಮ ಬೆಳಿಗ್ಗೆ ಎದ್ದೊಳ್ಬೇಕು, ಬೈಬಲ್ ಓದ್ಬೇಕು, ಕಷ್ಟಮಾಯ್ತದಣ್ಣ ಅಂದ್ರೆ ಅವನ್ ಮಿಷನರಿ ಜಾನ್ ಹ್ಯಾಂಡ್ಸು ಅಲ್ಲಿಂದ ಇಲ್ಲಿ ಬಂದು ಹೊಸ ಭಾಷೆ ಕಲ್ತ್ಕೊಂಡು ಅದನ್ನು ತರ್ಜಿಮಾ ಮಾಡಿ ಪ್ರಿಂಟ್ ಮಾಡಬೇಕಂದ್ರೆ ಇನ್ನಷ್ಟು ಪ್ರಯಾಸ ಪಟ್ಟಿರ್ಬೇಕು. ಅವರಷ್ಟೆಲ್ಲ ಮಾಡಿದ್ರೆ ನಾವು ಬರೀ ಓದಕ್ಕೆ ಕಷ್ಟ ಅಂತೀವಿ. ಅಲ್ಲ, ನಮಗಳು ಕೊಡ್ತಾರೆ. ತ್ಯಾಗ ಇಲ್ಲದಿದ್ರೆ ದೇವರ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಕೊಡುವುದರಲ್ಲಿ ತ್ಯಾಗ ಇರಬೇಕು. ಕೊಡುವುದರಲ್ಲಿ ತ್ಯಾಗ ಇರಬೇಕು. ಮಿಷನರಿ ಸೇವೆಗೆ ತ್ಯಾಗವಿಲ್ಲದೆ ಅದು ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರ್. ಯೇಸುಸ್ವಾಮಿಯನ್ನು ನೋಡ್ರಿ, ಅಪೋಸ್ತಲರನ್ನು ನೋಡ್ರಿ, ಸಭೆಯ ಇತಿಹಾಸದಲ್ಲಿ ಮಿಷನರಿಗಳನ್ನು ನೋಡ್ರಿ. ಮಿಷನರಿ ಸಭೆ ಆಗಿರ್ಬೇಕಂದ್ರೆ ಬೇರೆ ಥರ ಆಗೋದು ಭಾಳ ಸುಲಭ. ಸುಮ್ಮನೆ ಕೂಟ ಇಡೋದು, ಇದು ಮಾಡೋದು, ಅಭಿಷೇಕ ಟಚ್ ಫೈರ್ ಅನ್ನೋದು, ಬಿಡಿಸೋದು ಸುಲಭ. ಅದು ಮಾಡೋದು ನಾವೇ ಇದು ಮಾಡ್ಕೊಳ್ಳೋದು. ಸ್ವಲ್ಪ ಜನ ಹೇಳ್ತಾರೆ ಆ ಚರ್ಚ್ನಾಗ ಹಂಗೆ ಮಾಡ್ತಾರೆ, ನಾವು ಇಲ್ಲಿ ಮಾಡೋಣ. ನಾವು ಎಲ್ಲ ಥರ ಇಲ್ಲ. ನಾವು ದೇವ್ರ ಮುಖ್ಯ ಉದ್ದೇಶ ಸಭೆಗೆ ಕೊಟ್ಟಿರೋದು ಏನು ಗೊತ್ತಾ? ಮಿಷನ್ಸ್ನ ಸುಮ್ಮನೆ ಒಂದು ಡಿಪಾರ್ಟ್ಮೆಂಟ್ ಆಗಿ ಇಡಬೇಕಂತ ದೇವ್ರು ಕೊಟ್ಟಿಲ್ಲ. ಯೇಸು ಹೇಳಿದ್ದು, ನಾನು ಬಂದಿದ್ದೇ ನಶಿಸಿ ಹೋಗೋರನ್ನು ಹುಡುಕಿ ರಕ್ಷಿಸಲಿಕ್ಕೆ, ಅವ್ರಿಗೆ ಜೀವಗಳು ಇರ್ಬೇಕು, ಸಮೃದ್ಧಿಯಾಗಿರ್ಬೇಕು, ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿ. ನಾನಿರುವಾಗ ನಾನು ಮಾಡಿದ್ದೀನಿ, ಈಗ ಸತ್ತಿದ್ದೀನಿ, ಎದ್ದಿದ್ದೀನಿ, ಹೋಗಿದ್ದೀನಿ, ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ, ನಿಮ್ಮ ಮೇಲೆ ನಾನು ಪವಿತ್ರಾತ್ಮನನ್ನು ಕಳಿಸಿದ್ದೀನಿ. ತಂದೆ ನನ್ನನ್ನು ಹೇಗೆ ಕಳಿಸಿದ್ದಾನೋ ನಾನು ನಿಮ್ಮನ್ನು ಕಳಿಸಿದ್ದೇನೆ. ಎಲ್ಲರೂ ಹೇಳ್ರಿ, ಕಳಿಸಿದ್ದೇನೆ. ಒಂದ್ಸರಿ ನಾನು ಮುಗಿಸ್ತಾ ಇದ್ದೀನಿ, ಕೈ ಎತ್ತಿ ಮೇಲಕ್ಕೆ ಹೇಳ್ರಿ. ತಂದೆ ಯೇಸುವನ್ನು ಹೇಗೆ ಕಳಿಸಿದ್ದಾನೋ ಹಾಗೆಯೇ ಯೇಸು ಅಪೋಸ್ತಲರನ್ನು, ಸಭೆಯನ್ನು, ನಮ್ಮನ್ನು, ನನ್ನನ್ನು ಕಳುಹಿಸಿದ್ದಾನೆ.
ನಿನಗೆ ನನಗೆ ಬೇರೆ ಕರೆ ಇಲ್ಲ, ನಿನಗೆ ನನಗೆ ಬೇರೆ ಯಾವುದೋ ಕರೆ ಇಲ್ಲ. ಸ್ವಾಮಿಗೆ ಈ ಕರೆ ಇತ್ತು, ನಮಗೆ ಬೇರೆ ಕರೆ ಇಲ್ಲ. ನಾವು ಏನು ಮಾಡಿದ್ರು ಕೂಡ ಇದರಲ್ಲೇ ಹೋಗ್ಬೇಕು ಮುಂದೆ. ಇದಕ್ಕೆ ನಾವು ಇದಾಕಬೇಕು. ಇವಾಗ ಬಿರಿಯಾನಿ ಮಾಡ್ಬೇಕು ಅನ್ಕೊಂಡಿವಪ್ಪ, ರೈಟ್? ಅನ್ಕೊಳ್ರಿ, ಅನ್ಕೊಂಡ್ರ? ಓಕೆ, ಇವಾಗ ಮಾಂಸ ತರ್ತೀವಿ, ಮಾಂಸ ಎಲ್ಲ ಹಾಕ್ತೀವಿ? ಅದ್ರಾಗೆ ಹಾಕ್ತೀವಿ. ಬೆಳ್ಳುಳ್ಳಿ ತರ್ತೀವಿ, ಎಲ್ಲಿಗೆ ಹಾಕ್ತೀವಿ? ಅದ್ರಾಗ. ಇದೇ ಮೇನ್. ಯಾಕಂದ್ರೆ ನಮ್ದು ಮೇನ್ ಉದ್ದೇಶ ಏನು? ಬಿರಿಯಾನಿ ಮಾಡ್ಬೇಕೀಗ, ಹೌದಾ ಇಲ್ಲ? ರೈಟ್? ಈರುಳ್ಳಿ ತರ್ತಿ, ಟೊಮೆಟೊ ತರ್ತಿ, ಪುದೀನ ತರ್ತಿ. ಈ ಪುದೀನ ಬ್ಯಾಡ್ಬಿಡು, ಅಲ್ಲ ಹಾಕ್ತೀನಿ ಅಂದ್ರೆ ಹಂಗಾಗಲ್ಲ. ಎಲ್ಲರೂ ಹೇಳ್ರಿ, ಕೈ ಎತ್ತಿ ತೋರಿಸಿ, ಆಗಲ್ಲ ಅದು. ಹಂಗೆ ಸಭೆಯಲ್ಲಿ ಹಾಡಿರ್ಬೋದು, ವಾದ್ಯ ಇರ್ಬೋದು, ಅದು ಇರ್ಬೋದು, ಆ ಮೀಟಿಂಗ್ ಇರ್ಬೋದು, ವುಮೆನ್ಸ್ ಮೀಟಿಂಗ್ ಇರ್ಬೋದು, ಮಕ್ಕಳ ಸಭೆ ಇರ್ಬೋದು, ಎಲ್ಲ ಫೈನಲಿ ಏನು ಒಂದೇ ಒಂದು ದಿಕ್ಕು, ಮಿಷನ್. ಹಲ್ಲೆಲೂಯಾ. ಮಕ್ಕಳ ಸಭೆಯವ್ರು ಎಷ್ಟು ಜನ ಇದ್ದೀರಿಲ್ಲ? ಸ್ವಲ್ಪ ಕೈ ಎತ್ತಿ ತೋರಿಸ್ರಿ. ಚಂದ್ರಕళ, ನಮ್ಮ ಮಕ್ಕಳಿಗೆ ಕೂಡ ನಾವು ಇರಬೇಕು. ಆ ಚರ್ಚ್ನಾಗ ಹಂಗ ಮಾಡ್ತಾರೆ, ಆ ಚರ್ಚ್ ಬೇರೆ, ಈ ಚರ್ಚ್ ಬೇರೆ. ಅಂದ್ರೆ ನಾವು ಬೆಟರ್ ಅಂತ ನಾನು ಹೇಳ್ತಾ ಇಲ್ಲ, ನಾವು ಆ ಚರ್ಚ್ಗಿನ ಉತ್ತಮರು, ನಾವು ಆ ಚರ್ಚ್ಗಿನ ಬೆಟರ್ ಹಂಗೆ ಹೇಳ್ತಿಲ್ಲ ನಾನು. ಆ ಚರ್ಚ್ಗಿನ ವ್ಯತ್ಯಾಸ ಉಳ್ಳವರು ನಾವು. ಯಾಕಂದ್ರೆ ದೇವರ ಹೃದಯ ಬಡಿತ ಮಿಷನ್ಸ್ ಆಗಿದೆ ಪ್ರಿಯರ್. ಆಮೇನ್. ದೇವರ ಹೃದಯ ಬಡಿತ ಏನಾಗಿದೆ? ಮಿಷನ್ಸ್ ಆಗಿದೆ. ಮಿಷನ್ಸ್ ಅಂದ್ರೆ ಏನು? ನಶಿಸಿ ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗಾಗಿ ವೈಯಕ್ತಿಕ ಇದು ಬರೀ ನಾನು ಸಭೆ ಕಾಣಿಕೆ ಕೊಟ್ಟು ಹೋದೆ ಅಂತ ಸ್ವಲ್ಪ ಜನ ಏನು ಗೊತ್ತಾ? ಸೀನಣ್ಣ, ಅನಿಲಣ್ಣ, ಇವರು ದ್ವಾರಕ ಬಾ, ಇವರೆಲ್ಲರೂ ಅಲ್ಲಿ ಮಾಡ್ತಾ ಇದ್ದಾರೆ, ನಾವು ಕಾಣಿಕೆ ಕೊಡ್ತಾ ಇದ್ದೀವಿ. ಅಲ್ಲೇಲೂಯ, ದೇವ್ರೇ ನಾನು ಮಾಡ್ತೇನೆ. ಅಷ್ಟಕ್ಕೆ ತೃಪ್ತರಾಗಬಾರ್ದು ನಾವು. ಮೂರೂ ಮಾಡಬೇಕು. ಎಲ್ಲರೂ ಹೇಳ್ರಿ, ಹಿಂಗೆ ಬೆರಳು ತೋರಿಸ್ರಿ. ಮೂರೂ ಮಾಡ್ಬೇಕು. ಏನು ಮಾಡಬೇಕು? ಪ್ರಾರ್ಥನೆ ಮಾಡ್ಬೇಕು ಫಸ್ಟ್. ಬರೀ ಅಲ್ಲಿಗೆ ಸ್ವಲ್ಪ ಜನ ನೀವು ಹೋಗ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಲ್ಲಬೇಡ್ರಿ ಅಲ್ಲಿಗೆ. ಪ್ರಾರ್ಥನೆನೂ ಮಾಡಬೇಕು, ಕೊಡ್ಲೂ ಬೇಕು, ನೀವು ಕೂಡ ಹೋಗಬೇಕು. ನೀವು ಬಹುಶಃ ಒರಿಸ್ಸಾಗ ಹೋಗೋದು ಬೇಕಾಗಿಲ್ಲ, ಪಕ್ಕದ ಹಳ್ಳಿಗೆ ಹೋಗ್ಬೇಕು, ಪಕ್ಕದ ಮನೆಗೆ ಹೋಗ್ಬೇಕು, ಎದುರು ಮನೆಗೆ ಹೋಗ್ಬೇಕು. ರೈಟ್? ನಮ್ಮ ಉದ್ಯೋಗಗಳ ಸ್ಥಳದಲ್ಲಿ ನಾವು ಬರೀ ಸಂಬಳ ಗಳಿಸಕ್ಕೆ ಹೋಗಬಾರ್ದು. ಉದ್ಯೋಗಕ್ಕೆ ಹೋದ್ರೆ ನನ್ನ ಜೊತೆ ಕೆಲಸದವ್ರು ಇಷ್ಟು ಜನ ಇದ್ದಾರೆ, ಇವ್ರಿಗೆ ಹೆಂಗೆ ಸುವಾರ್ತೆ ಹೇಳಲಿ, ಇವ್ರನ್ನ ಹೆಂಗೆ ರಕ್ಷಿಸಲ್ಪಡುವುದು, ಇವ್ರಿಗೆ ಹೆಂಗೆ ದೇವರ ರಾಜ್ಯನ ಕರ್ಕೊಂಬರೋದು, ಇವ್ರನ್ನ. ನಮ್ಮ ಯೋಚನೆ ಹಂಗೆ ಇರಬೇಕು. ಆಮೇನ್. ನಮ್ಮ ಕೆಲಸದಲ್ಲಿ ಕೂಡ ಒರಿಸ್ಸಾಗೆ ಬರೋದು ಬೇಕಾಗಿಲ್ಲ, UP-ಗೆ ಬರೋದು ಬೇಕಾಗಿಲ್ಲ. ದೇವ್ರು ಒಂದು ವೇಳೆ ನಿಮ್ಮನ್ನು ಕರೆದ್ರೆ ಅದು ಕೂಡ ರೆಡಿ ಇರ್ರಿ. ಬಟ್ ನಮ್ಮ ಊರಲ್ಲಿ, ಇದರಲ್ಲಿ, ರೈಟ್? ಯಾರನ್ನ ಎಲ್ಲನ್ನ ಏನನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ, ಪಾಸ್ಟ್ರೇ ನಾನು ಬಂದು ಮಾತಾಡ್ರಿ ನಮ್ಮ ಹತ್ರ. ಪಾಸ್ಟ್ರೇ ಇಲ್ಲಿ ನಾವು ಒಂದು ಪ್ರೇಯರ್ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲಿ ಇಷ್ಟು ಜನ ಇಬ್ಬರು ಬರ್ತಾ ಇದ್ದಾರೆ, ಬಂದು ಮಾತಾಡ್ರಿ, ನಾವು ರೆಡಿ ಇದ್ದೀವಿ. ಆಮೇನ್. ಪಕ್ಕದಲ್ಲಿರೋರ್ಗೆ ಒಂದು ಮುಗಿಸ್ತಾ ಇದ್ದೀನಿ, ಪಕ್ಕದಲ್ಲಿರೋರು ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಾವು ಬರೀ ಕೂತ್ಕೊಳ್ಳುವ ಸಭೆ ಆಗಬಾರ್ದು. ಹೇಳ್ರಿ, ನಾವು ಪ್ರಾರ್ಥನೆ ಮಾಡಬೇಕು. ಹೇಳ್ರಿ, ಪ್ರಾರ್ಥನೆ ಮಾಡಬೇಕು, ಬರೀ ಪ್ರಾರ್ಥಿಸುವವರಾಗಬಾರದು. ಹೇಳ್ರಿ, ನಾವು ಕೊಡಬೇಕು, ಆದ್ರೆ ಬರೀ ಕೊಡುವವರಾಗಬಾರದು, ನಾವು ಹೋಗುವವರಾಗಬೇಕು. ಹೇಳ್ರಿ, ನಾವು ಹೋಗಬೇಕು, ನಾವು ಕಳಿಸಬೇಕು, ಹೋಗುವವರನ್ನು ಬಲಪಡಿಸಬೇಕು. ಹೇಳ್ರಿ, ನಾವು ಮಿಷನ್ ಸಭೆ ಆಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ? ಇದು ದೇವರ ಹೃದಯ ಬಡಿತವಾಗಿದೆ. ಬನ್ರಿ, ಕಣ್ಮುಚ್ಕೊಂಡು ಕರ್ತನ ಸನ್ನಿಧಾನದಲ್ಲಿ ನಿಂತುಕೊಳ್ಳೋಣ. ನಾವು ಸಮರ್ಪಿಸಿಕೊಳ್ಳೋಣ ನಮ್ಮನ್ನು. ನಾವು ಒಂದು ಹೊಸ ರೀತಿಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ನಾವಾಗಲೇ ಮಾಡ್ತಾ ಇದ್ದೇವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಹೆಚ್ಚಿನ ಉರಿ ತುಂಬುವಿಕೆಯಿಂದ ಕಣ್ಮುಚ್ಕೊಳ್ರಿ ಪ್ರಿಯರ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಸ್ವಾಮಿ. ಪ್ರಾರ್ಥನೆ ಮಾಡ್ರಿ, ಬಾಯಿ ತೆಗೆದು ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥನೆ ಮಾಡ್ರಿ. ಇವಾಗ ದೇವರದ ನೀವು ಸಂದೇಶವನ್ನು ಕೇಳಿದ್ದೀರಿ,
ದೇವರು ಒಂದು ವೇಳೆ ನಿಮ್ಮ ಹತ್ರ ಮಾತನಾಡಿರುವುದಾದ್ರೆ ಇವಾಗ ನೀವು ಪ್ರಾರ್ಥನೆ ಮಾಡ್ರಿ ದೇವರ ಹತ್ರ. ದೇವರು ನಿಮ್ಮ ಹತ್ರ ಏನು ಮಾತನಾಡಿದನು ಅದರ ಆಧಾರದ ಮೇಲೆ ನಿಮಗಾಗಿ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಸಭೆಗೆ ನೀವು ಪ್ರಾರ್ಥನೆ ಮಾಡ್ರಿ. ಸ್ವಾಮಿ, ನಾವು ಹೋಗುವಂತ ಸಭೆ ಆಗಬೇಕು, ನಾವು ಮಿಷನ್ ಸಭೆ ಆಗಬೇಕು. ನಾವು ಏನ್ ಮಾಡಿದ್ರು ಕೂಡ ಕರ್ತನೆ ಈ ಒಂದು ಹೃದಯ ಬಡಿತದಿಂದ ನಾವು ಮಾಡಬೇಕು. ತಂದೆ ಯೇಸುವನ್ನು ಕಳಿಸಿದನು, ಯೇಸು ಹೋದನು, ಪವಿತ್ರಾತ್ಮನು ಹೋದವನನ್ನು ಬಲಪಡಿಸಿದನು. ಇವತ್ತು ಕೂಡ ದೇವರು ಅದೇ ಮಾಡ್ತಾ ಇದ್ದಾನೆ. ಕೆಲವರನ್ನು ಕಳಿಸ್ಬೇಕೆಂಬುದಾಗಿದ್ದಾನೆ ದೇವರು, ನಮ್ಮನ್ನು ಕಳಿಸ್ಬೇಕೆಂಬುದಾಗಿದ್ದಾನೆ. ವೈಯಕ್ತಿಕವಾಗಿ ಸಭೆಯಾಗಿ ಕೂಡ ನಾವು ಬರೀ ಸಭೆ ಹೋಗ್ತಾ ಇದೆ, ಕೆಲವರು ಹೋಗ್ತಾ ಇದ್ದಾರೆ, ನಾಯಕರು ಹೋಗ್ತಾ ಇದ್ದಾರೆ ಅಂತ ನಾವು ತೃಪ್ತಿ ಪಡುವುದು ಬೇಕಾಗಿಲ್ಲ. ಇವತ್ತು ದೇವರು ನಿನ್ನನ್ನು ಎಲ್ಲಿ ಕಳಿಸ್ತಾ ಇದ್ದಾನೆ ಕೇಳ್ರಿ ಪ್ರಾರ್ಥನೆಯಲ್ಲಿ. ಯಾರ ಹತ್ರ ಕಳಿಸ್ತಾ ಇದ್ದೇನೆ? ದೇವರು ಮೋಶೆಯನ್ನು ಫರೋಹನ ಹತ್ರ ಐಗುಪ್ತಕ್ಕೆ ಕಳಿಸ್ತಾ ನಮ್ಮನ್ನು ಪಕ್ಕದ ಮನೆಯವ್ರ ಹತ್ರ ಕಳಿಸ್ಬೋದು, ಎದುರುಗಡೆ ಮನೆಯವ್ರ ಹತ್ರ ಕಳಿಸ್ಬೋದು, ನಿನ್ನ ಜೊತೆ ಕೆಲಸ ಮಾಡೋರ ಹತ್ರ ಕಳಿಸ್ಬೋದು, ನಿಮ್ಮ ಮನೆಗೆ ಹಾಲು ತರುವ ವ್ಯಕ್ತಿ ಹತ್ರ ಕಳಿಸ್ಬೋದು. ನಾವು ಸೂಕ್ಷ್ಮವಾಗಿದ್ರೆ ದೇವರು ನಮ್ಮನ್ನು ಕೂಡ ಕಳಿಸುವವನಾಗಿದ್ದಾನೆ ಪ್ರಿಯರೇ. ಸ್ತೋತ್ರ ಸ್ವಾಮಿ, ಸ್ತೋತ್ರ. ಯೇಸು ಹೋದನು, ಯೇಸು ಹೋದನು. ಇವತ್ತು ನಾವು ನಿರ್ಧಾರ ಮಾಡೋಣ ಪ್ರಿಯರೇ, ಎಲ್ಲಿಗೆ ಹೋಗ್ಬೇಕಂತಿದ್ದೇವೆ ನಾವು? ಎಲ್ಲಿ ಬರೀ ಸ್ಕೂಲ್ಗೆ ಹೋಗೋದಲ್ಲ, ಬರೀ ಕಾಲೇಜ್ಗೆ ಹೋಗೋದಲ್ಲ, ಬರೀ ಕೆಲ್ಸಕ್ಕೆ ಹೋಗೋದಲ್ಲ, ಬರೀ ಅಡಿಗೆ ಮನೆಗೆ ಹೋಗೋದಲ್ಲ. ಆ ಸ್ತ್ರೀ ಯೇಸು ಸ್ವಾಮಿನ ಕಂಡ ಕೂಡಲೇ ಆ ಹಳ್ಳಿಗೆ ಹೋದ್ಲು, ಜನರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದ್ಲು. ನಾವು ಯೇಸುಗಾಗಿ ಎಲ್ಲಿ ಹೋಗ್ತಾ ಇದ್ದೇವೆ? ಎಲ್ಲಿಗೆ ಹೋಗ್ಬೇಕಂತಿದೆ ದೇವರ ಹತ್ರ ಹೇಳ್ರಿ. ಸುತ್ತಮುತ್ತಲು ನೋಡಿದ್ರೆ ದೇವರು, ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ ನಾನು ಎಲ್ಲಿಗೆ ಹೋಗ್ಬೇಕಂತಿದ್ದೆ ಅಂದ್ರೆ ಉತ್ತರ ಕೊಡ್ತಾನೆ. ನಾವು ಅಂತ ಸರಿಯಾದ ಪ್ರಾರ್ಥನೆಗಳು ಮಾಡಬೇಕು. ಆಮೇಲೆ ತ್ಯಾಗವಾಗಿ ಹೋಗುವಂಥದ್ದು, ತ್ಯಾಗವಾಗಿ ಕೊಡುವಂಥದ್ದು. ಇವತ್ತು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಮಿಷನರಿ ಸೇವೆಗಾಗಿ ನಾನು ಕೊಡುತ್ತೇನೆ. ಬರೀ ಹಣ ಮಾತ್ರವಲ್ಲ, ಕೆಲವೊಂದ್ಸರಿ ಸಮಯ ಕೊಡಬೇಕಾಗ್ತದೆ, ಸಮಯ ಕೊಡಬೇಕಾಗ್ತದೆ. ಥ್ಯಾಂಕ್ ಯು ಲಾರ್ಡ್. ವಾರದಲ್ಲಿ 2 ದಿನ ಸೇವೆಗಾಗಿ ಸ್ವಲ್ಪ ನಾವು ಸಮರ್ಪಣೆ ಮಾಡಿಕೊಳ್ಬೇಕಾಗ್ತದೆ. ವಾರದಲ್ಲಿ 1 ದಿನ, 2 ದಿನ, 3 ದಿನ ಈ ಸಾಯಂಕಾಲಗಳು ನಾನು ಸೇವೆಗಾಗಿ ಇಡ್ತೇನೆ. ಆಯ್ತವಾರ ಸಾಯಂಕಾಲ ಸೇವೆಗಾಗಿ ಇಡ್ತೇನೆ. ಕೆಲವು ಸಮಯಗಳು ನಾವು ಕೊಡಬೇಕು ದೇವರಿಗಾಗಿ. ಯಾವಾಗ ಹಂಗೆ ಕೊಡ್ತೇವೋ ಅವಾಗ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸ್ತೋತ್ರ ದೇವ. ಕರ್ತನ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ತಂದೆಯಾದ ದೇವರೇ, ನಿನ್ನ ಮುಂದೆ ನಾವು ಬಾಗುತ್ತೇವೆ ಸ್ವಾಮಿ. ಸ್ವಾಮಿ, ನಿನ್ನ ಹೃದಯ ಪಡಿತ ನಶಿಸಿ ಹೋಗುವಂತ ರೋಗಕ್ಕಾಗಿ, ನಿನ್ನ ಹೃದಯ ಪಡಿತ ಕರ್ತನೆ ಲೋಕವನ್ನೆಷ್ಟೋ ಪ್ರೀತಿಸಿ ಒಬ್ಬನೇ ಮಗನನ್ನು ಕೊಟ್ಟನು. ನೀನು ಕೊಟ್ಟಾಗ ಅದು ತ್ಯಾಗ. ಯೇಸುವೆ, ನೀನು ಬಂದಿ ಬಿಟ್ಟು ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದಿ, ಅದು ತ್ಯಾಗ. ಶಿಲ್ಬೆ ಮೇಲೆ ಸತ್ತಿ ತ್ಯಾಗ. ನಾವು ನಿನ್ನ ಮಕ್ಕಳಾಗಿ ಬರೀ ನಿನ್ನ ತ್ಯಾಗದ ಲಾಭವನ್ನು ಮಾತ್ರ ನಾವು ಹೊಂದಿಕೊಳ್ಳದೆ, ನಾವು ನಿನ್ನಂತೆ ತ್ಯಾಗ ಮಾಡುವವರಾಗಿ ನಮ್ಮನ್ನು ರೂಪಾಂತರ ಪಡಿಸು ದೇವ. ಸುವಾರ್ತೆ ಸೇವೆಗಾಗಿ, ಜನರ ರಕ್ಷಣೆಗಾಗಿ, ನಮ್ಮ ಬಳ್ಳಾರಿ ಜನರ ರಕ್ಷಣೆಗಾಗಿ, ನಮ್ಮ ಊರಿನ ಜನರ ರಕ್ಷಣೆಗಾಗಿ, ನಮ್ಮ ಕರ್ನಾಟಕದ ರಕ್ಷಣೆಗಾಗಿ, ಭಾರತ ದೇಶದ ರಕ್ಷಣೆಗಾಗಿ ಕರ್ತೆ ನಾವು ಪ್ರಾರ್ಥಿಸುವಂತೆ, ಹೋಗುವಂತೆ, ಕೊಡುವಂತೆ, ಕಳಿಸುವಂತೆ ಈ ಸಭೆಯ ಕರ್ತನೆ ಹೃದಯ ಬಡಿತ ಮಿಷನ್ ಸೇವೆ ಆಗಿರಲಿ ದೇವ. ಸ್ವಾಮಿ, ಇಲ್ಲಿವರೆಗೂ ನಮ್ಮನ್ನು ನಡೆಸಿದಾಗ ಸ್ತೋತ್ರ. ಆದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಅನೇಕ ಕೇರ್ಸಲ್ಗಳು ಸ್ಟಾರ್ಟ್ ಆಗಲಿ ದೇವ. ನಾಯಕರು ಹೇಳಲಿ ಸ್ವಾಮಿ, ಸ್ವ ಆಸಕ್ತಿಯಿಂದ ಹೋಗಲಿ ದೇವ. ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಹೋಗಲಿ ಸ್ವಾಮಿ. ನಮ್ಮನ್ನು ನಾವು ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ಸ್ತೋತ್ರ ದೇವ. ಮುಟ್ಟು ಬಲಪಡಿಸಿ, ಪವಿತ್ರಾತ್ಮನಾದ ದೇವರೇ ನಮ್ಮೆಲ್ಲರನ್ನು ಬಲಪಡಿಸು, ಒಂದು ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗು ಸ್ವಾಮಿ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಸುಂದರನೇ, ಅತಿಶಯನೇ, ಮಹೋನ್ನತ
ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 10,000 ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ 10,000 10,000